ನಮಾಮಿ ಶಂಕರ್. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಫೆಬ್ರವರಿ 2025 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ಸ್ವಾತಿ ನಕ್ಷತ್ರ, ವೃದ್ಧಿ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 57 ನಿಮಿಷದವರೆಗೂ, ಸಂಜೆ 4 ಗಂಟೆ 52 ನಿಮಿಷದಿಂದ ಸಂಜೆ 5 ಗಂಟೆ 39 ನಿಮಿಷದವರೆಗಿನ ಈ ಸಮಯ ತೊಂದರೆಯ ಸಮಯ, ಕಂಟಕ ಸಮಯ. ಜಾಗ್ರತೆ ಮಕ್ಕಳೇ. ನಮ್ಮ ಮನಸ್ಸು ವಿಚಲಿತ ಮಾಡೋದು, ಬುದ್ಧಿ ಯಾವುದೋ ಒಂದು ಗ್ರಹಚಾರ ನಮ್ಮನ್ನು ಹುಡುಕೊಂಡು ಬಂದು ನಮ್ಮನ್ನು ಬುದ್ಧಿ ಕೆಡಿಸಿ, ಮಾತು ಕೆಡಿಸಿ, ಮಾಡಬಾರದು ಇನ್ನೊಂದು ಏನೋ ಒಂದು ಬದುಕನ್ನು ಲೋಕತ್ಲಲ್ಲಿ ಇಟ್ಟುಬಿಡುತ್ತೆ. ವಿಚಾರಿಸಿ ಮಾಡಿ ಅಂತ ಹೇಳ್ತಾ, ದೇವಸ್ಥಾನದಲ್ಲಿ ಕೊಡೋ ಪ್ರಸಾದದಲ್ಲಿ ಮಕ್ಕಳೇ ಸ್ವಲ್ಪ ಸಕ್ಕರೆ ಕಡಿಮೆ ಇದ್ರೂ ಕೂಡ ಪರವಾಗಿಲ್ಲ, ಏನೋ ದೇವ್ರು ಕೊಟ್ಟಷ್ಟು ಇರಲಿ ಬಿಟ್ಟು ನಾವು ಅದ್ರ ಕಡೆ ಗಮನನೇ ಕೊಡಲ್ಲ. ಮಹಾಪ್ರಸಾದ ಉಪ್ಪು ಕಡಿಮೆ, ಖಾರ ಕಡಿಮೆ, ಹುಳಿ ಕಡಿಮೆ, ಏನೋ ಒಂದು ಅಲ್ಲಿ ಏನೂ ಮಾತಾಡಲ್ಲ ನಾವು. ಶಿವ ನಮಗೆ ಕೊಟ್ಟಷ್ಟು ಅಂತ ತೃಪ್ತಿಯಾಗಿ ತಗೋತೀವಿ. ಅದೇ ಜೀವನದಲ್ಲಿ ದೇವ್ರು ಕೊಟ್ಟಿರ್ತಕ್ಕಂಥ ಈ ಬಂಗಾರದಂಥ, ಇದಕ್ಕೆ ಬೆಲೆ ಕಟ್ಟೋಕೆ ಆಗೋಲ್ಲ ಅಂತ ಬಂಗಾರದಂಥ ಜೀವನ, ಇದರಲ್ಲಿ 1-2 ದಿನ, 2 ಕ್ಷಣ, 2 ವ್ಯಕ್ತಿಗಳು, ಏನೋ 2 ಸೋಲುಗಳು, 2 ಪರೀಕ್ಷೆಗಳು, ತಪ್ಪು ನಿರ್ಧಾರ, ಕೈ ತಗೊಂಡು ಕುಯ್ಕೋ, ಆತ್ಮಹತ್ಯೆ ಮಾಡ್ಕೋ. ನೋಡಿ ಮೊನ್ನೆ ಮೈಸೂರಲ್ಲಿ ಆ ಪುಣ್ಯಾತ್ಮ ಅಂತೀರಾ, ನಾನು 100 ಬಾರಿ ಹೇಳಿದ್ದೇನೆ, ಇದು ಕೊಟ್ಟಿರೋ ಈ ಬಂಗಾರದಂಥ ಜೀವನ ಇದು, ದೇಗುಲ ಇದು. ಹೆಂಡತಿ, ಅಮ್ಮ, ಮಗು, 15 ವರ್ಷದ ಮಗು. ಅಪ್ಪ, ಅಯ್ಯೋ, ಎಷ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂದರೆ ಏನು ಮಾಡೋದು ಮಗ, ಇದು ಎಲ್ಲಿಗೆ ತಲುಪ್ತಿದೆ ಮನುಷ್ಯನ ಆಲೋಚನೆ. ಯೋಚನೆ ಮಾಡಿ ನೋಡಿ ಮಕ್ಕಳೇ. 2 ತಪ್ಪುಗಳು 2 ದಿನ ನಮ್ದಲ್ಲ ಅನ್ಕೊಳ್ಳಿ, 2 ವರ್ಷ. ಅರೆ, ರಾಮಚಂದ್ರ ಪ್ರಭು ಎಲ್ಲಿ ನೆಮ್ಮದಿ ಇದ್ದನಪ್ಪ, ನನ್ನ ಪರಮಾತ್ಮ ಕೃಷ್ಣಯ್ಯ ಎಲ್ಲಿ ನೆಮ್ಮದಿಯಾಗಿದ್ನಪ್ಪ, ಪರಶುರಾಮರು ಎಲ್ಲಿ ತಂದೆ ತಾಯಿ ಜೊತೆಲಿದ್ರಪ್ಪ, ಪ್ರಹ್ಲಾದರು. ಗಮನಿಸಿ ನೋಡಿ, ಏನಕ್ಕೆ ಪೌರಾಣಿಕ ಕಥೆಗಳನ್ನ ನಿತ್ಯ ಒಂದು ಅಧ್ಯಯನ ಮಾಡಬೇಕು, ಒಂಚೂರು ತಿಳ್ಕೋಬೇಕು. ಯಾಕೆ ಯಾವುದೇ ಒಂದು ಒಬ್ಬ ವ್ಯಕ್ತಿ, ದಂತಕಥೆ, ದೇವರು, ತುಂಬ ದೊಡ್ಡ ಹೆಸರು ಪಡೆದಿರತಕ್ಕಂಥವ್ರು, ಖ್ಯಾತಿ ಪಡೆದಿರೋ ಅವ್ರ ಜೀವನಗಳು ಅಷ್ಟು ಸುಲಭದ ದಾರಿ ಆಗಿರುತ್ತಾ? ಭೀಷ್ಮರು ತಗೊಳ್ಳಿ, ದ್ರೋಣರು ತಗೊಳ್ಳಿ, ಕುಂತಿ ತಗೊಳ್ಳಿ, ದ್ರೌಪದಿ ತಗೊಳ್ಳಿ, ಗಾಂಧಾರಿ ದೇವಿ ತಗೊಳ್ಳಿ, ಸತ್ಯವತಿ ದೇವಿ ತಗೊಳ್ಳಿ, ಅಂಬಿಕಾ, ಅಂಬಾಲಿಕಾ, ಒಬ್ಬೊಬ್ಬರದು ಒಂದೊಂದು ಅದ್ಭುತ ತ್ಯಾಗಗಳಿದ್ದಾವೆ. ಹೌದು, ನಾವು ತಿಳ್ಕೋತಲೇ ಇಲ್ಲ. 2 ದಿನ ನಮ್ದಲ್ಲ, ಹೌದು, 2 ದಿನ. 16 ವರ್ಷ ದೇವಕಿ ವಸುದೇವರು ಜೈಲಲ್ಲಿ ಇರ್ತಾರೆ, ಸಾಯೋ ಆಲೋಚನೆ ಮಾಡಲ್ಲ. 7 ಮಕ್ಕಳನ್ನ ಕಣ್ಣು ಮುಂದ್ಗಡೆನೆ ಒಡೆದು ಸಾಯಿಸ್ತಾನೆ. ಇನ್ಯಾರೂ ಅಲ್ಲ, ತಮ್ಮನೇ, ಸ್ವಂತ ಅಣ್ಣನೇ, ಕಂಸ. ಯೋಚನೆ ಮಾಡಿ ನೋಡಿ. ತುಂಬಾ ಪ್ರಾಣಕ್ಕೆ ಪ್ರಾಣ ಅಂತ ಪ್ರೀತಿಸ್ತಿದ್ದ ತಂಗಿಯನ್ನ ತನ್ನ ಜೀವಕ್ಕೆ ಮುಪ್ಪು ಬರುತ್ತೆ ಅವರಿಂದಲೇ, ಅವರು ಹೊಟ್ಟೆಲ್ ಹುಟ್ಟುವಂತ ಮಗುವಿಂದಲೇ ಅನ್ನತಕ್ಕಂಥದ್ದು ಗೊತ್ತಾಗ್ತಿದ್ದಾಗಿ ಆ ಥರ ಮಾಡಿಬಿಟ್ಟ. ಸರಿ, ಅವ್ರೇನಾದ್ರು ಆತ್ಮಹತ್ಯೆ, ಹತ್ಯೆ, ಈ ರೀತಿ ಮೋಸದ ಬದುಕು ನಿಲ್ಲುತ್ತ ಮಕ್ಕಳೇ? ನಿಮ್ಮನ್ನು ನೀವು ಮೋಸ ಮಾಡ್ಕೊಂಡು ಬದುಕ್ತಿದ್ದೀರಿ, ಸಾವನ್ ತಂದಿಟ್ಕೋತಿದ್ದೀರಿ. ಈ ರೀತಿಯ ಕುಟುಂಬಕ್ಕೆ ವಿಷ ಹಾಕಿ ಸತ್ತಿಲ್ಲ ಅಂತ ದಿಂಬಲ್ಲೂ ಒತ್ತಿ ಸಾಯಿಸ್ಬಿಟ್ಟಿದ್ದಾನೆ, ಹಾಗೆ ಹೀಗೆ ಅಂತಕ್ಕಂಥದ್ದು. ಏನು ಅಂತ ಹೇಳೋದು ಮಕ್ಕಳೇ? 2 ದಿನ ನಿಮ್ಮದಲ್ಲ, 2 ದಿನ, 2 ವಾರ, 2 ತಿಂಗಳು, 2 ವರ್ಷ ಇರ್ಲಿ ಬಿಡಿ. ಭಿಕ್ಷುಕನ್ಗಿಂತಲೂ ಹೀನಾಯವಾಗಿ ಬದುಕ್ಬಿಟ್ವ. ಮೊನ್ನೆ ನೀವು ನಂಬಲ್ಲ, ಇಲ್ಲಿ ಸಿಗ್ನಲ್ ಇದೆ, ತಾಯಿ ಜೀವಗಳು ಬರ್ತಾರೆ, ಕಿನ್ನರಿಗಳು ಅಂತೇವೆ ನಮ್ಮ ಭಾಷೆಯಲ್ಲಿ ಅವ್ರನ್ನ. ಮಂಗಳಮುಖಿ ಅನ್ನೋದು ತಪ್ಪು ಅಂತ ಕೂಡ ಹೇಳ್ತವೆ. ಅದಕ್ಕಿಂತ ತುಂಬಾ ಉತ್ತಮವಾದ ಹೆಸರು ಏನು ಗೊತ್ತಾ ಅವರಿಗೆ? ಕಿನ್ನರಿಗಳು.
ಆ ಇವು ಆ ಹುಬ್ಬು ತೀಡಿಟ್ಟಿದೆ ತಾಯಿ ಜೀವ ಬೆಳಿಗ್ಗೆ ಹೂವ ಇಟ್ಟು ಹೆಣ್ಣು ನಾಚ್ಕೋಬೇಕ್ರಿ. ಯಾರಾದ್ರೂ ಅಂದ ಕಲಿಬೇಕು ಅಂದ್ರೆ ಕಿನ್ನರಿಗಳ ಹತ್ರ ಕಲಿಬೇಕ್ರಿ. ನಿಜ ಹೇಳ್ತಾನೆ, ಇಲ್ಲೊಂದು ಕೂದ್ಲಿಲ್ಲ, ಗಂಡಸಾಗಿ ಹುಟ್ಟಿ ಹೆಣ್ಣಾಗಿ ಬದಲಾಗಿರುವ ಕಿನ್ನರಿ. ಬಂದಿದ ತಕ್ಷಣ ನಾನು ಸಾಮಾನ್ಯವಾಗಿ ಬ್ಯಾಗ್ ಹಿಂದ್ಗಡೆ ಇಟ್ಟಿರ್ತೇನೆ, ಬಗ್ಗಿ ಎತ್ಕೊಳಕ್ಕಾಗಲ್ಲ ನಾನು. ಪ್ಲೀಸ್, ಎಷ್ಟು ಚೆನ್ನಾಗಿ ಆ ಮಗು ನೋಡ್ಬೇಕು, ಗೂಗಲ್ ಪೇ ಮಾಡ್ತೀರಾ ಅಂತ. ನಾನು ಕನ್ನಡದಲ್ಲಿ ಹೇಳ್ತಿದ್ದೀನಿ, ನೋ ಕನ್ನಡ ಅಂತ. ಮತ್ತೆ ಅಂದೆ ತಮಿಳ್ ಅಂತ. ಸ್ವಲ್ಪ ನನ್ನ ಗುರುಗಳಿಂದ ಕಲ್ತಿರೋ ಭಾಷೆ ಆಗಿರೋದನ್ನ ಮಾತಾಡ್ದೆ. ಯಾವ ಊರು, ಏನು, ಅದೇನೋ ಒಂದು ಮಾಲೆ ಹಾಕೊಂಡಿತ್ತು. ಏನ್ ಮಾಲೆ ಕಣೋ ಅದು, ಯಾರು ಕೊಟ್ಟಿದ್ದೋ ಪುಟ್ಟ ಅಂತ ಹೇಳ್ಬಿಟ್ಟು. ಆ ಹುಬ್ಬು, ಆ ಮೂಗು, ಭಗವಂತನೇ ದೇವರೇ ಕೊತ್ತು ಕೆತ್ತಿದ್ದಾನೆ ಮಕ್ಕಳೇ. ಒಂಚೂರು ನಾಚಿಕೆ ಇಲ್ಲ, ಒಂಚೂರು ಸಂಕೋಚ ಇಲ್ಲ, ಒಂಚೂರು ಅವಮಾನ ಅನ್ನೋದಿಲ್ಲ ಪುಟ್ಟ ಮಗುಗೆ. ಹಬ್ಬಬ್ಬ ಅಂದ್ರೆ ನನಗನ್ಸೋ ಹಾಗೆ ಒಂದು 22 ವರ್ಷ ಇರಬಹುದೇನೋ, ನನಗೆ ಗೊತ್ತಿಲ್ಲ, ವಯಸ್ಸು ಕೇಳಿಲ್ಲ ನಾನು. ನೆಕ್ಸ್ಟ್ ಟೈಮ್ ಕೇಳಿ ಹೇಳ್ತಾನೆ, ಫೋಟೋನು ತಗೊಂಡು ನಿಮ್ಮ ಮುಂದ್ಗಡೆ ಹಾಕ್ತಾನೆ. ಕಾಲಿಂದ ಮುಡಿಯವರೆಗೂ ಆ ಬಾಚಿ ತೀಡಿ ಬೆಳಿಗ್ಗೆ ಒಂದು ಸ್ನಾನ, ಪೂಜೆ, ತಾವು ನೆಚ್ಚಿದ ಶಿವನ ಪೂಜೆ, ಬೊಟ್ಟು ಇಟ್ಕೊಂಡು, ಅರಿಶಿನ ಇಟ್ಕೊಂಡು, ಕುಂಕುಮ ಇಟ್ಕೊಂಡು, ಬಳೆ ಹಾಕೊಂಡು, ಆ ಒಂದು ವಸ್ತ್ರ ಧರಿಸ್ಕೊಂಡು ಅಲ್ಲಿ ಬರ್ತಾ ಹೀಗೆ ಅಮ್ಮಂದ್ರು, ಆ ಕಿನ್ನರಿಗಳು ಸಾಯುವ ಆಲೋಚನೆ ಮಾಡಲಿಲ್ಲ, ಸಾಯಿಸೋ ಆಲೋಚನೆ ಮಾಡಲಿಲ್ಲ. ಜೀವನ ಪರ್ಯಂತ ಅವ್ರದೆಲ್ಲ, ಜೀವನ 2 ದಿನ ಅಲ್ಲ, ಜೀವನ ಪರ್ಯಂತ ಅವರು ಪಾಪ ಒಂಥರ ಏನೋ. ನನಗೆ ತುಂಬಾ ಆಸೆ, ಆ ತಾಯಂದ್ರಿಗೆ ಏನಾದ್ರೂ ಒಂದು ಕೆಲಸ ಕೊಡಬೇಕು. ಬೇರೆಯವ್ರಿಗೆಲ್ಲಾರ್ಗೂ ಕೆಲಸ ಸಿಗುತ್ತೆ, ಅವ್ರಿಗೆ ಬರೀ ತಪ್ಪು ತಿಳ್ಕೊಬಿಡಿ, ಸೆಕ್ಸ್ ವರ್ಕರ್ಸ್ ತರ ನೋಡ್ತಾರೆ. ಅವರು ನೋಡೋ ಭಾವವೇ ಬೇರೆ. ನಾನು ಮುಟ್ಟಿ ಮಾತಾಡ್ತೀನಿ, ನಾನ ಏನಾದ್ರೂ ಬೇಕಿದ್ರೆ ಬಾರೋ ನನ್ನ ಆಫೀಸ್ಗೆ ಮಗಳೇ, ನಾನು ಇದ್ದೀನಿ ಗುರೂಜಿ. ಏನೋ ನನ್ನ ಮಟ್ಟಕ್ಕೆ ಒಂದು ಹಣ್ಣು ತಾಂಬೂಲ, ಒಂದು ಹೂವು, ಬಂದು ಹೋಗ್ರು ಅಂತ ನಗ್ತಿರ್ತಾರೆ. ಆಗ್ಲಿ ಗುರೂಜಿ ಅಂತ ದಿಷ್ಟಿ ತೆಗಿತಾರೆ. ದಿಷ್ಟಿ ತೆಗೆದು ಒಂದು ₹1 ನಾಣ್ಯ ಕೊಡ್ತಾರೆ ಅಮ್ಮಂದ್ರು. ಅಮ್ಮಂದ್ರೆ ಅವರ ಮುಖದಲ್ಲಿ ಒಂದು ನೆರಿಗೆ ನೋಡಿಲ್ಲ ಮಕ್ಕಳೇ, ಒಂದು ನೆರಿಗೆ ನೋಡಿಲ್ಲ, ಒಂದು ಭಯ ನೋಡಿಲ್ಲ ನಾನು, ಆತಂಕ ನೋಡಿಲ್ಲ ನಾನು, ಕುಬ್ಜವಾಗಿರೋ ಮನಸ್ಸು ನೋಡಿಲ್ಲ ನಾನು. ನನಗೆ ನೋಡಿ, ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಈ ಥರ ಎಷ್ಟು ಇನ್ಸ್ಪಿರೇಷನಲ್ ಸ್ಟೋರೀಸ್ ಇದೆ. ನಮ್ಮನ್ನ ತುಂಬಾ ಉತ್ಪ್ರೇಕ್ಷೆ ಮಾಡತಕ್ಕಂಥ, ಬದುಕಬೇಕು ಅನ್ನೋ ಒಂದು ಛಲ ಹುಟ್ಟಿಸ್ತಕ್ಕಂಥ ಶಕ್ತಿ ದೇವತೆಗಳು ನಿಮ್ಮ ನಡುವೆ ಸುತ್ತಮುತ್ತ ಇದ್ದಾರೆ ಮಕ್ಕಳೇ. ಅವರು ನೋಡ್ಬಿಟ್ರೆ ಸಾಕು, ಜೀವನ ಪರ್ಯಂತ ಆ ಪುಟ್ಟ ತಾಯಿ ಆ ಕಿನ್ನರಿಗಿಂತಲೂ ಹುಟ್ಟಿದೊಂಥರ ತನ್ನವ್ರನ್ನ ದೂರ ಮಾಡ್ಕೊಂಡು, ಯಾಕಂದ್ರೆ ಅವ್ರನ್ನ ಮನೆಯವರೇ ಒಪ್ಪಲ್ಲ, ಅಪರೂಪ. ಆ ನಡೆ, ಆ ಕುಳಿತುಕೊಳ್ಳೋದು, ಮಾತಾಡೋದು, ಇನ್ನೊಂದು ಯಾರಿಗೆ ಹೇಳ್ಕೊತಾರೆ ಅಮ್ಮಂದ್ರೆ ಹೇಳಿ? ಯಾವತ್ತಾದ್ರೂ ಸಾಯೋ ಆಲೋಚನೆ ಇಲ್ಲ ಸಾಯಿಸೋ ಆಲೋಚನೆ ಬಂದಿದೀಯಾ? ಯೋಚನೆ ಮಾಡಿ ನೋಡಿ. ಗೂಗಲ್ ಪೇ ಮಾಡ್ತೀರಾ ಅಂತ ಹೇಳಿಬಿಟ್ಟು, ಅಯ್ಯೋ ರಾಮಚಂದ್ರ, ನೆಕ್ಸ್ಟ್ ಟೈಮ್ ಕೊಡ್ತೀನೋ, ನಾನು ಇಟ್ಕೊಂಡಿಲ್ಲ ಕಣೋ ಅಂತ ಹೇಳಿ ಸಮಾಧಾನ ಮಾಡಿ. ದೇವಸ್ಥಾನಕ್ಕೆ ಹೋದಾಗ ದೇವ್ರ ಪ್ರಸಾದದಲ್ಲಿ ನಮ್ಗೊಂಚೂರು ಏನು ಕಡಿಮೆ ಆದ್ರೂ, ಏನು ಒಂದಿಷ್ಟು ಸಿಕ್ಕಿದ್ರು ಸಾಕು, ಮಹಾಪ್ರಸಾದ ಅಂತೀವಿ. ದೇವರು ಕೊಟ್ಟಿರೋ ಈ ಬಂಗಾರದಂತ ಈ ಒಂದು ದೇವಾಲಯ, ಈ ಜೀವನವೇ ಇದ್ರ ಒಳಗಡೆ ಇದ್ದಾನಲ್ವ ಗರ್ಭಗುಡಿಯಲ್ಲಿ, ಅವನೊಬ್ಬ ಮಹಾದೇವ ಕೂತಿದ್ದಾನೆ. ದದ್ದುಗಳು ನೀವು ದದ್ದುಗಳು, ಪೆದ್ದುಗಳು ನೀವು ಪೆದ್ದುಗಳು. ಇಷ್ಟು ಭಯ ಪಡೋದೇನ್ರೋ? ಅವ್ರನ್ನ ನೋಡ್ರೋ? ಅದು ಬಿಡಿ, ಭಿಕ್ಷೆ ಬೇಡವ್ರನ್ನ ನೋಡ್ರೋ? ಅದು ಬಿಡಿ, ದೇಹ ಮಾರ್ಕೊಂಡು ಬದುಕ್ತಿರೋರ್ನ ನೋಡ್ರೋ ಮಕ್ಕಳು? ಪಾಪ ಕಲ್ಲು ಹೊಡಿತಾ ಬದುಕ್ತಿರೋರ್ನ ನೋಡ್ರೋ? ರಸ್ತೆಲ್ ತಾರ ಹಾಕ್ತಾ ಬದುಕ್ತಿರೋರ್ನ ನೋಡ್ರೋ? ಇಷ್ಟೇನಾ ನಿಮ್ ಶಕ್ತಿ? ಕಲಿಯುಗಕ್ಕೆ ನಿಮ್ಮನ್ನ ಭೂಮಿ ಕಳಿಸಿರೋ ಭಗವಂತ ನೆನಪಿಟ್ಕೊಳ್ಳಿ. ಈ ದೇಹವೆಂಬ ದೇಗುಲ ಇದೊಂದು ಅದ್ಭುತ, ಈ ಜೀವನ ಮಹಾ ಅದ್ಭುತ. ನೀವು ಹೇಗ್ ಬೇಕಾದ್ರೂ ಬರಿಬೋದು, ನಿಮಗೆ ಎಂಥದ್ದು ಬೇಕಾದ್ರೂ ಬರಿಬೋದು, ಆದ್ರೆ ನೀವು ದುರಂತವನ್ನ ಬರೆದಿಟ್ಕೊತಿದ್ದೀರಿ ನಿತ್ಯ. ನನ್ನ ಜೀವನ ಹೀಗೆ ಗುರುಗಳೇ, ಕೊರಗೋದು, ಅದನ್ನೇ ಹಾಕಿ 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 ಮನಸ್ಸಿಗೆ ಪ್ರಚೋದನೆ ತಗೊಂಡು ದುರಂತವಾಗಿ ಹೋಗೋದು. ಇಡೀ ಕುಟುಂಬ
ಸರ್ವನಾಶವೇ ಅಮ್ಮ. ಅಯ್ಯೋ 40 ದಾಟಿದೆ ಅಯ್ಯ ನಿನಗೆ, ಹೋಗ್ಲಿ ಬಿಡು ದುಡ್ಡು, ಮರ್ಯಾದೆ ತನ. ಅಯ್ಯ ಬಿಡಿ, ಕೊಂಡುಕೊಂಡ್ರೆ ಆಯ್ತು, ಕೊಂಡುಕೊಂಡ್ರೆ ಆಯ್ತು. ಈಗ ಮಲ್ಯ ಬಂದ್ಬಿಟ್ಟು 1 ವರ್ಷ ಎಲ್ರಿಗೂ ಫ್ರೀ ಡ್ರಿಂಕ್ ಅಂದ್ಬಿಟ್ರೆ ಜೈಕಾರ ಅಂದ್ಬಿಡ್ತಾರೆ. ಇರೋದೆಲ್ಲ ತೀರಿಸ್ಬಿಟ್ಟಿದ್ದೀನಿ, ನಂಗೆ ಕಟ್ಟಬೇಕಾಗಿದ್ದು 7,000 ಕೋಟಿ, ನೀವು ತಗೊಂಡಿರೋದು 12,000 ಕೋಟಿ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಏನಾದರೂ ವಾದ ಮಾಡಿಸಿ ಏನಾದರೂ ಗೆದ್ದು ಅವ್ನು ಬಂದ, 1 ವರ್ಷ ಅವನು ಪಾರ್ಟಿ ಮಾಡಿಸ್ಬಿಟ್ಟ ಅಂತ ಇಟ್ಕೊಳ್ಳಿ, ಎಲ್ಲರೂ ಅವನ ಬಗ್ಗೆ ವಾವ್ ಅಂತಾನೆ ಬರೆಯೋದು. ಪೆದುಗುಂಡುಗಳ ನೀವು ಯಾರು ಅದೆಲ್ಲ ಯೋಚನೆ ಮಾಡಲ್ಲ, ನೆನಪೇ ಇರೋಲ್ಲ. ನಿನ್ನೆ ಮೊನ್ನೆ ಒಂದು ಹೀರೋದ ಬರ್ಡೇ ಆಯ್ತು, ಯಾರಿಗೆ ನೆನಪಿದೆ? ನಿನ್ನೆ ಮೊನ್ನೆ ಇನ್ನೊಂದು ಹೀರೋಗೆ ಒಂದು ಮದುವೆ ಆಯ್ತು, ಯಾರು ನೆನಪಿಟ್ಕೊಂಡಿದ್ದಾರೆ? ಎಂಥದ್ದು ಇಲ್ಲ, ಕಟೌಟು ನೆನಪಿಲ್ಲ, ಕಂಟೆಂಟು ನೆನಪಿಲ್ಲ, ಎಂಥದಿಲ್ಲ. ನನ್ನ ಮಾತು ಕೇಳಿ ಮಕ್ಕಳೇ, ಈ ಬಂಗಾರದಂತ ಜೀವನ ದೇವ್ರು ಕೊಟ್ಟ ಈ ಜೀವನದಲ್ಲಿ 1-2 ದಿನ, 2 ವರ್ಷ, 20 ವರ್ಷ ಇರ್ಲಿ ಬಿಡಿ. ಅವನು ತಗೊಂಡಿರೋದು ಕೊಟ್ಟವನು, ಅವನು ಕಳಿಸ್ತವನು, ಅವನು ತಗೊಳ್ಳೋನು, ಅವನು ನಿರ್ಧಾರ ನಮ್ಮದಲ್ಲವೇ ಇಲ್ಲ. ಸಾಯೋ ನಿರ್ಧಾರ ನಾವು ಯಾಕೆ ಮಾಡಬೇಕು? ಇಲ್ಲ ಸಾಯಿಸೋ ನಿರ್ಧಾರ ಯಾಕೆ ಮಾಡಬೇಕು ಅಂತ ಕುರುಗೋ ನಿರ್ಧಾರ ಯಾಕೆ ಮಾಡಬೇಕು ಮಗು? ಖಂಡಿತ ಒಳ್ಳೆ ದಿನಗಳಿದ್ದಾವೆ. ಪಟ್ಟಾಭಿರಾಮ, ನನ್ನ ರಾಮಚಂದ್ರ ಪ್ರಭು ಪಟ್ಟಾಭಿರಾಮ ಆಗಿದ್ದಾಗಲೇ ಅಷ್ಟೇ. ಕಟ್ಟಗಡೆಗೆ ಪಾಂಡವರೇ ಅಷ್ಟು 12 ವರ್ಷ ವನವಾಸದಲ್ಲಿದ್ರು, 1 ವರ್ಷ ಅಜ್ಞಾತವಾಸದಲ್ಲಿದ್ರು, ಬಂದು ಪಟ್ಟಾಭಿಷೇಕದಲ್ಲಿ ಕುಂದಿರ್ತಾನೆ. ಇರ್ಲಿ, ಅವ್ರಿಗಿಂತ ಬದುಕ, ಅವ್ರಿಗಿಂತಲೂ ಸ್ಥಾನವ. ಪಾಂಡವರು ಸತ್ತೋಗ್ಬೇಕು ಅಂತ 1 ದಿನ ಎಲ್ಲಾದ್ರೂ ನೀವು ಹುಡುಕಿ, ಮಹಾಭಾರತದಲ್ಲಿ ಆ ವ್ಯಾಸ ವಿರಚಿತವಾಗಿರತಕ್ಕಂಥದ್ದನ್ನ ಹುಡುಕಿ, ಇಲ್ಲ, ಆ ಮಾತೇ ಇಲ್ಲ. ದ್ರೌಪದಿ ದೇವಿ, ಅಯ್ಯೋ ರಾಜಸೂಯ ಯಾಗ ನೆನಪಿಟ್ಟುಕೊಳ್ಳಿ. ಧರ್ಮರಾಯರಿಗೆ ಒಂದು ಸಣ್ಣ ಅಹಂಕಾರ ಬಂದ್ಬಿಡುತ್ತೆ, ನನಗಿಂತ ಈ ತರ ರಾಜಸೂಯ ಯಾಗ ಮಾಡಿದವರಿಂದ. ಯಾಕಂದ್ರೆ ರಾಜಸೂಯ ಯಾಗಕ್ಕೆ ಬಂದವರಿಗೆಲ್ಲ ತೆಗೆದು ದನ ಕೊಟ್ಟಿರ್ತಾನೆ, ನೆನಪಿಟ್ಕೊಳ್ಳಿ. ಆ ತರ ದಾನ ಮಾಡಿರ್ತಾನೆ. ನನಗಿಂತ ಯಾರಾದ್ರೂ ಇದ್ದಾರಾ ಅನ್ನೋ ಒಂದು ಮಾತಲ್ಲೊಂದು ಚರ್ಚೆ ನಡೆಯುವಾಗ ಕೃಷ್ಣರು ಗೊತ್ತಾಯ್ತು, ಧರ್ಮದೇವತೆಗೂ ತಲೆ ಕೆಡಿಸುತ್ತೆ ನೋಡಿ. ಈ ರೀತಿ ಧರ್ಮದೇವತೆಯ ಸ್ಥಾನದಲ್ಲಿ ಆ ಅಂಶದಲ್ಲಿ ಹುಟ್ಟಿದಂತ ಧರ್ಮರಾಯ, ಅಂಥವನಿಗೆ ತಲೆಗೆ ದೊಕ್ಕಬಾರದು ಅಂತ ಕರ್ಕೊಂಡು ಹೋಗ್ತಾರೆ. ಬಾಪ, ನಿನಗೊಬ್ಬರನ್ನ ತೋರಿಸ್ತೀನಿ ಅಂತ ಪಾತಾಳ ಲೋಕಕ್ಕೆ ಬಲಿ ಚಕ್ರವರ್ತಿಯನ್ನ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಬಲಿ ಇದ್ದಾನೆ, ಬಾ ಒಂದ್ಸಲಿ ನೋಡಿ ಅಂತ. ಬಲೀಂದ್ರ ಚಕ್ರವರ್ತಿ, ಪ್ರಹ್ಲಾದನ ಮೊಮ್ಮಗ, ಸಾಮಾನ್ಯನಲ್ಲ. ಕೃಷ್ಣರು ಬರ್ತಿದ್ದಾರೆ ಅಂದ್ರೆ ಆ ಬಂಗಾರದ ಸಿಂಹಾಸನ, ಬಂಗಾರದ ಪುರಿ ಅದು. ಪಾತಾಳ ಲೋಕ ಅಂದ್ರೆ ಬಂಗಾರದ ಪುರಿ ಅದು. ಹೇಗೆ ಬರ್ತಾನೆ ಅಂದ್ರೆ ದಗ ಓಡ್ ಬಂದು ಪರಮಾತ್ಮ ಅಂತ ಹಾಗೇ ಬಿಡ್ತಾನೆ, ನೋಡ್ತಾನೆ, ಏನೋ ಇದು ಆಕಾರ. ಯಾಕೆಂದ್ರೆ ದ್ವಾಪರ ಯುಗದಲ್ಲಿ ಮನುಷ್ಯರು ಪ್ರಭಾವ ಬಂದ್ಬಿಟ್ಟಿತ್ತು. ಮನುಷ್ಯರು ಪೋಟಿ ಮನುಷ್ಯರು ಅಂತೀವಿ ನಾವೆಲ್ಲ, ನೋಡಿ ಕುಳ್ರುಗಳಾಗ್ಬಿಟ್ಟಿದ್ದೇವೆ. ಆ ಕಾಲದಲ್ಲಿ ಎತ್ತರ ಬೇರೆ. ಬಲಿ ಚಕ್ರವರ್ತಿ ಸತ್ಯ ಯುಗದಲ್ಲಿ ಹುಟ್ಟಿದವನು, ನೆನಪಿಟ್ಕೊಳ್ಳಿ. ಕೃತಾಯುಗ, ದ್ವಾಪರಾಯುಗ, ನಂತರ ತ್ರೇತಾಯುಗ, ನಂತರ ದ್ವಾಪರಾಯುಗ. ಎಲ್ಲಿಯ ಬಲಿ, ಎಲ್ಲಿಯ ಧರ್ಮರಾಯ, ನಾವೆಲ್ಲಿನವರಯ್ಯ? ಬನ್ನಿ ಅಂತ ಹೇಳಿ ಕೃಷ್ಣರನ್ನ ಕುಂದಿರಿಸಿ ತನ್ನ ಪೀಠದಲ್ಲಿ ಪಾದ ಪೂಜೆ ಮಾಡ್ತಾ, ಧರ್ಮರಾಯ ಪಕ್ಕಕ್ಕಿದ್ದಾನೆ, ತಿರುಗಿ ಕೂಡ ನೋಡಲ್ಲ. ಅವನು ಯಾರು, ಏನು, ತಂಬುಬು. ನನ್ನ ಹೆಸರು 3 ಲೋಕಗಳಿಗೆ ಗೊತ್ತು. ಭೂವರ್ಲೋಕ, ಸ್ವರ್ಗಲೋಕ, ಇಂದ್ರಲೋಕ, ಆ ಲೋಕ, ಈ ಲೋಕ ಅಂತೆಲ್ಲ ಅನ್ಕೊಂಡಿದ್ದ ಧರ್ಮರಾಯ. ತಿರುಗಿ ಕೂಡ ನೋಡಿಲ್ಲ, ಯಾರೋ ಬೇನಾಮಿ. ಈಗ ನನ್ನ ಗುರುಗಳ ಜೊತೆಲಿ ಹೋದ್ರೆ ನನ್ನ ಯಾರು ಕೇಳ್ತಿರ್ಲಿಲ್ಲ. ಹಿಂದ್ಗಡೆ ಮಹಾಗುರುಗಳು, ಅದು ಬಿಡಿ, ದೊರೆಗಳು ನಿಲ್ಲುತ್ತಿದ್ರು, ದೊರೆ ಮಟ್ಟದ ವ್ಯಕ್ತಿಗಳು. ಅವ್ರು ನನ್ನನ್ನು ಕೇಳಿದಾಗ ನಿನ್ಗೇನ್ ಬೇಕು ಅಂತ ಕೇಳಿದ್ರು. ಕಟ್ಟಕಡೆಯ ದಿನ ನನಗೆ ತುಂಬಾ ಕೊರ್ಕೊಂಡು ಕೂತಿದ್ದೆ. ಆ ಅಮ್ಮನವ್ರಿಗೆ ಹೇಳ್ಬಿಟ್ಟು, ಹೋಗಿಮ್ಮ ನನಗ್ ನೋಡಿ ಗುರುಗಳು ಅಂತ ಹೇಳ್ಬಿಟ್ಟು, ನೋಡ್ರಿ ಮಗು ನೊಂದ್ಕೊಬಿಟ್ಟಿದ್ದಾನೆ ಅಂತ. ಅಮ್ಮ ಅವರು
ಅನ್ನಪೂರ್ಣಮ್ಮ. ಏನೋ ಬೇಕು ನಿನ್ಗೆ ಅಂದ್ರು. ಸುಮ್ಮನೆ ಇದ್ದೆ. ಸರಸ್ವತಿ ಬೇಕಾ ಲಕ್ಷ್ಮಿ ಬೇಕಾ ಅಂತ ಕೇಳಿತ್ತು, ಇವತ್ತಿಗೂ ನೆನಪಿದೆ. ಹಾಗೆಯೇ ಗುರುಗಳೇ ನನಗೆ ಸರಸ್ವತಿ ಬೇಕು ಅಂದೆ. ಎಲ್ಲರೂ ಲಕ್ಷ್ಮಿ ಕೇಳ್ತಾರೆ, ಇಲ್ಲ ಪಾರ್ವತಿ ಕೇಳ್ತಾರೆ, ನೀನ್ ನೋಡಿದ್ರೆ ಸರಸ್ವತಿ ಕೇಳ್ತಿದ್ದೀಯ ಅಂತ. ಎಷ್ಟು ಶಕ್ತಿ ಇದ್ದವರು ಹಂಗೆ ಪಟ್ಟಂತ ನಾನು ಸ್ವಲ್ಪ ಹೈಪರ್ ಆಕ್ಟಿವ್, ತಟಾಪಟ ಅಂತ ಮಾತಾಡೋ ಬುದ್ಧಿ ಇವತ್ತಿಗೂ ನನ್ನ ಧರ್ಮಪತ್ನಿ ಬಾಯಿ ಮುಚ್ಚುತ್ತೆ. ಎರಡನೇ ಮಾತು, ಏನೋ ಮಾತಾಡ್ಬೇಡಿ, ಸುಮ್ಮನೆ ಕೂತ್ಕೊಳ್ಳಿ ಅನ್ನತ್ತೆ. ನಿಮ್ಗೆ ಇಷ್ಟವಾಗಿರೋದು ಯೋಚನೆ ಮಾಡ್ತಾ ಕೂತ್ಕೊಳ್ಳಿ, ಬೇರೆ ಏನೇನೋ ಮಾತಾಡಬೇಡಿ ಅಂತ. ಇದೇ ಸತ್ಯ. ಲಟಕನ್ ಬಂದೇ ಬಿಡುತ್ತೆ. ಯಾವ ದೊರೆ ಆದ್ರೂ ಯಾವ ಶಕ್ತಿವಂತರಾದ್ರೂ ಬಂದು ನಿಮ್ಮ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಬಂದವರೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ನೆರಳು, ನೀವು ಹೇಳ್ಕೊಟ್ಟು ದಾರಿ. ನನಗೆ ಅದಿಷ್ಟ. ನಿಮ್ಮ ಹತ್ರ ಆ ಸರಸ್ವತಿ ಇಷ್ಟ. ಆ ಸರಸ್ವತಿ ಇರೋದಕ್ಕೆ ಬಂದವರೆಲ್ಲ ನಿಮ್ಮ ಕಾಲ್ಗೆ. ನನಗೆ ಇನ್ನೇನು ಬೇಡ, ಅದೊಂದಿದ್ರೆ ಸಾಕು. ಎಲ್ಲ ನನ್ನ ಹಿಂದೆ. ನನಗೆ ಅದು ಬೇಕಿಲ್ಲ, ನನಗಿದು ಬೇಕು. ಶಬ್ಬಾಷ್ ಕಣೋ ಅಂದ್ರು. ತುಂಬಾ ಜನ ಕೇಳಿದ್ದೇನೆ, ಎಲ್ರು ನಮ್ಗೆ ಲಕ್ಷ್ಮಿ ಬೇಕು, ಇಲ್ಲ ಪಾರ್ವತಿ ಬೇಕು, ದುಡ್ಡು ಬೇಕು, ಕುಬೇರ ಬೇಕು, ಶ್ರೀಮಂತಿಕೆ ಬೇಕು ಅಂದ್ರು. ನೀನ್ ನೋಡಿದ್ರೆ ಸರಸ್ವತಿ ಕೇಳಿದೆ ಕಣೋ ಅಂತ ಆ ಪುಣ್ಯಾತ್ಮ ಮಹಾವಾಗ್ದೇವಿ ಪುತ್ರ ಕೊಟ್ಟು ವರ. ಇವತ್ತು ನಿಮ್ಮ ಮುಂದ್ಗಡೆ ಇಷ್ಟು ನಿರರ್ಗಳವಾಗಿ ಮಾತಾಡೋಷ್ಟು, ಒಂದು ಅಣುವಷ್ಟಾದ್ರೂ ತಿಳ್ಕೊಂಡು ಮಾತಾಡೋಷ್ಟು ಶಕ್ತಿ ಆ ವಾಗ್ದೇವಿ ಕೊಟ್ಟಿದೆ ಅಂತಕ್ಕಂಥ. ಹೌದು ಮಕ್ಕಳೇ, ಅವ್ರ ಜೊತೆಲಿ ಹೋದ್ರೆ ತಾಳೋ ಸೈಡ್ಗೆ ಅವರೇ ಮೈನು. ಆ ಶಕ್ತಿ 6.5 ಅಡಿಯ ಕಟೌಟ್ ಅದು. ಆ ರುದ್ರಾಕ್ಷಿ, ಬಂಗಾರದ ರುದ್ರಾಕ್ಷಿ, ಇದು ಎಲೆ, ಅಡಿಕೆ, ಜುಟ್ಟು, ಹಣೆ ಅಗಲದ ಕುಂಕುಮ ನೋಡ್ಬೇಕು. ಅದು ಮಾತು ಗತ್ತು, ಆ ಕಂಕಣಗಳು ನೋಡ್ಬೇಕು. ಒಂದೊಂದ್ ದಿನಕ್ಕೆ ಒಂದೊಂದು ಕಂಕಣ ಎಷ್ಟು ದಪ್ಪ ಕೊಟ್ಟಿರೋರು. ಎಂತೆಂಥ ದೊರೆಗಳು ಕೊಟ್ಟಿದ್ರು ನನಗೆ ಗೊತ್ತಿದೆ. ಅದೊಂದು ವಿದ್ವತ್ತೆ ಅದು. ಹಾಗೇ ಕೂತು ಹೀಗೇ ಇರ್ಲಿ. ಆ ವಾಮನ ನಾನು ಅವ್ರ ಮುಂದ್ಗಡೆ ಒಂದು ಧೂಳಲ್ಲ. ಆದ್ರೂ ಎಲ್ಲೋ ಒಂದು ಆಸೆ, ನಾವು ಅವ್ರ ಜೊತೆಲಿ ಇದ್ದೀವಿ ಅಂದ್ರೆ ನಮ್ಮನ್ನು ಗುರುತಿಸ್ತಾರಂತೆ. ಅಂತದಿಲ್ಲ, ತಾಳು ಆ ಕಡೆ, ಇವ್ರು ಮಾತ್ರ ಮುಖ್ಯ ಅಂತ. ಕೃಷ್ಣರು ಬಲಿ ಚಕ್ರವರ್ತಿಗೆ ಈ ಧರ್ಮರಾಯನನ್ನು ಕರ್ಕೊಂಡು ಹೋಗ್ತಾರೆ. ತಿರ್ಗೆ ನೋಡಿಲ್ಲ ಬಲಿ ಚಕ್ರವರ್ತಿ, ಮಾತಾಡಿಸ್ಲೇ ಇಲ್ಲ. ಯಾರಿವ್ರು, ಎಲ್ಲಿಂದ ಬಂದ್ರು, ಏನ್ ಕತ್ತಿಂತ, ಏನ್ ಕೃಷ್ಣ ಸ್ವಾಮಿ, ಏನ್ ಭಗವಂತ, ಇದೇ ಮಾತು. ಇರ್ಲಿ, ನನ್ನ ಜೊತೆ ಆತ್ಮೀಯರು ಇರ್ತಾರೆ. ನೀವು ಅಂದ್ಮೇಲೆ ಎಲ್ಲಾರು ಬರ್ತಿರ್ತಾರೆ, ಆತ್ಮೀಯರು ಎಲ್ರು ಇದ್ದೇ ಇರ್ತಾರೆ. ನೀವ್ ಹೇಳಿ ಸ್ವಾಮಿ ಬಂದಿದ್ದು ಯಾವ ಕಾರ್ಯ ಹೇಳಿ ಅಂತ. ಅದು ನಮ್ಮವ್ರ ಆತ್ಮೀಯರು, ಸರಿ ಭಗವಂತ ಹೇಳಿ ಅಂತ. ಧರ್ಮರಾಯರು ಅಂತ ಭೂಲೋಕದಲ್ಲಿ ರಾಜಸೂಯ ಯಾಗ ಮಾಡಿದಂಥವರು, ಪಾಂಡವರ ಜ್ಯೇಷ್ಠ ಪುತ್ರ. ಕೇಳಿದ, ಕುರುವಂಶದಲ್ಲಿ ಧರ್ಮರಾಯರು ಅಂತ ಕೇಳಿದ್ದೆ. ಯಾರು ರಾಜಸೂಯ ಯಾಗ ಮೊನ್ನೆ ಮಾಡಿದ್ದಾರೆ, ಏನೋ ತುಂಬಾ ಹೆಸರು ಅದು ಇದು ಅಂತ ಕೇಳಿದ್ದೆ ಅಂತ. ಅದು ನಾನೇ ಅಂತಾನೆ ಧರ್ಮರಾಯರು. ಹೌದಾ, ಏನೋ ಅಪ್ಪ, ಏನ್ ಸಿಕ್ಕಾಬಟ್ಟೆ ದಾನ ಮಾಡಿದ್ರಂತೆ ಅಂತ. ಹೌದು ನಾನೇ ಮಾಡಿದ್ದು ಅಂತ. ಹಾಗಾದ್ರೆ ನಮ್ಮೂರಲ್ಲಿ ನಾನು ಬೆಳಿಗ್ಗೆ ಹೋಗಿ ಪಕ್ಷಿಗಳಿಗೆ ಬಂಗಾರದ ಕಾಳುಗಳನ್ನ ಹಾಕ್ತಾನೆ. ಬಂಗಾರದ ಕಾಳುಗಳು ತಿನ್ನೋ ಪಕ್ಷಿಗಳು ಸಮೇತ ಬರಲ್ಲ. ಅದೇನೋಪ್ಪ, ನಿಮ್ಮೂರಲ್ಲಿ ಕೊಡ್ತೀನಿ ಅಂದಿದ ತಕ್ಷಣ ಅಷ್ಟು ಜನ ಬಂದು ತಗೊಂಡೋದ್ರು. ಅಷ್ಟು ಭಿಕ್ಷುಕರಿದ್ದಾರೆ ನಿಮ್ಮೂರಲ್ಲಿ ಇನ್ನೂ ಅಂದ್ರಂತೆ. ಎಲ್ಲಿದೆ ನೋಡಿ ಮಾತು, ಎಲ್ಲೂ ಹೊಡಿತು ನೋಡಿ. ಒಬ್ಬ ದೊರೆ ನಾನು ಮಾಡಿದೆ ಅಂದ ಆ ಊರಿನಲ್ಲಿ ಭಿಕ್ಷುಕರು ಇರಬಾರ್ದು, ಬಂದು ಕೇಳೋರು ಇರಬಾರ್ದು. ಆಗ ಅವನು ನಿಜವಾದ ರಾಜಸೂಯ. ಆಗ ನಾನು ಕೊಡ್ತೀನಿ ಅಂದಿದ ತಕ್ಷಣವಾಗಿ ನಿಂತ್ಕೊಬಿಡೋದಲ್ಲ, ಇಲ್ಲ ನಿಂತ್ಕೊಳ್ಳೋಕ್ಕೆ ಮಾಡಿಬಿಟ್ಟು ಕೊಡೋದಲ್ಲ. ಹೌದು, ನಮ್ಮ ಮನಸ್ಸುಗಳು ಹಾಗೆ ಆಗ್ಬಿಟ್ಟಿದ್ದಾವೆ. ಅವ್ರು ಕೊಡ್ತೀನಿ ಅಂತಾರೆ, ನಾವು ತಗೋತೀವಿ ಅಂತೀವಿ. ಧರ್ಮರಾಯರ ಮುಖಕ್ಕೆ ನಾನೇ ದಾನಿ, ಮಹಾದಾನಿ. ಬಲಿ ಚಕ್ರವರ್ತಿಯ ಆಡಳಿತದಲ್ಲಿ ದಾನ ಮಾಡ್ತೀನಿ ಅಂದ್ರು ಕೂಡ ತಗೊಳ್ಳೋರಿಲ್ಲ. ಹಂಗೆ ಫುಲ್ಫಿಲ್ ಮಾಡಿ ಇಟ್ಬಿಟ್ಟಿದ್ದ ನಾ ಪುಣ್ಯಾತ್ಮ. ಇನ್ ಬರೋರೇ ಇಲ್ಲ ದಾನ ತಗೊಳಕ್ಕೆ. ಪಕ್ಷಿಗಳು ಸಮೇತ ಧಾನ್ಯಗಳನ್ನ ಹಾಕಿದ್ರೆ ಬಂದು ತಿನ್ನೋದಕ್ಕಿಲ್ಲ, ಬರ್ತಾ ಇಲ್ಲ. ಯೋಚನೆ ಮಾಡಿ ನೋಡಿ.
ಮುಖಭಂಗವಾಯಿತು, ಗರ್ವಭಂಗವಾಯಿತು. ಸ್ವಾಮಿ ಅಂತ. ನಿಮ್ಮೂರಲ್ಲಿ ನೀವು ದಾನ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟು ಜನ ಬಂದು ತಗೊಂಡೋದ್ರು ಅಂದ್ರೆ ಅಷ್ಟು ನಿರ್ಗತಿಕರಿದ್ದಾರ, ಭಿಕ್ಷುಕರಿದ್ದಾರ, ಭಿಕಾರಿಗಳಿದ್ದಾರ ಅನ್ನೋ ರೀತಿನಲ್ಲಿ ದೊಡ್ಡದಾಗ ನಾವು ಹೇಳ್ಕೊಂಡ್ವಿ, ನಾನು ದಾನ ಮಾಡಿದೆ, ನಾನು ಕೊಟ್ಟೆ, ನಾನು ಇಷ್ಟು ಜನಕ್ಕೆ ಊಟ ಆಗದೆ ಅಂತೀವಲ್ಲ. ಎಲ್ರಿಗೂ ಸೇರಿ ಕೊಟ್ಟಿರೋ ಏಟು ಇದು, ಲೆಕ್ಕ ಹಾಕೊಳ್ಳಿ. ತುಂಬಾ ಜನ ಈ ತರದ್ ಕೊಚ್ಕೋತಿರ್ತಾರೆ, ನಾನು ಮಾಡಿದ್ಕಿಂತಲ್ಲ, ನನಗಿಂತಲ್ಲ, ನನ್ನ ಭಾಗ್ಯಕ್ಕಿಂತಲ್ಲ, ನನ್ನ ಸೌಭಾಗ್ಯಕ್ಕಿಂತಲ್ಲ ಅಂತ. ಅಂದ್ರೆ ಅಷ್ಟು ನಿರ್ಗತಿಕರನ್ನ ಇನ್ನೂ ಇಟ್ಟಿದೀವಿ. ಎಲ್ಲರೂ ಹೇಳ್ಕೊತಾರಲ್ಲ ಕೆಲವರು, ನಾನು ಅಷ್ಟು ಕೋಟಿ ಜನಕ್ಕೆ ಅನ್ನ ಕೊಟ್ಟೆ, ಅಷ್ಟು ಜನಕ್ಕೆ ಬಟ್ಟೆ ಕೊಟ್ಟೆ, ಅಷ್ಟು ಜನಕ್ಕೆ ವಿದ್ಯೆ ಕೊಟ್ಟೆ, ಅಷ್ಟು ಜನಕ್ಕೆ ಅಕೌಂಟ್ಗೆ ದುಡ್ಡು ಹಾಕಿದೆ ಅಂದ್ರೆ ಅರ್ಥ ನೀನು ಆಡಳ್ತವೇ ಪೋಲು ಅಂತ ಅರ್ಥ. ಬಲಿ ಚಕ್ರವರ್ತಿಯ ಲೆಕ್ಕ, ನನ್ನ ಲೆಕ್ಕ ಅಲ್ಲ ಸ್ವಾಮಿ. ಆಮೇಲೆ ತಪ್ಪು ತಿಳ್ಕೊಬಿಟ್ಟಿರಿ ಅಷ್ಟೇ ಮಕ್ಕಳೇ. ಧರ್ಮರಾಯರಿಗೆ ಆ ರೀತಿ ಆಯ್ತು ಅಂದ್ರೆ ಯೋಚನೆ ಮಾಡಿ ನೋಡಿ. ರಾಜಸೂಯ ಯಾಗ ಅಂತ ಧರ್ಮರಾಯರು ಅಜ್ಞಾತವಾಸದಲ್ಲಿ ವಿರಾಟ್ ರಾಜನ ಹತ್ರ ಕೆಲಸಕ್ಕೆ ಅಂತ ಧರ್ಮರಾಯರು ಧರ್ಮಪತ್ನಿ ರಾಜಸೂಯ ಯಾಗದಲ್ಲಿ ಅಲ್ಲಿ ಹಲವಾರು ಒಂದು ಯಜ್ಞ ಯಾಗಗಳು ನಡೀತವೆ. ಆ ಕಳಶದಲ್ಲಿ ದೇವಿ ಶಕ್ತಿಯನ್ನ ತುಂಬಿಸಿರ್ತಾರೆ. ತಗೋಬಂದು ದ್ರೌಪದಮ್ಮ ಮಹಾರಾಣಿ ಅಲ್ವಾ ಮಕ್ಕಳೇ, ಅಭಿಷೇಕ ಮಾಡ್ತಾರೆ. ಆಗ ದೇವಿ ಶಕ್ತಿ ಆಗ್ಬಿಡ್ತಾರೆ. ಜನ್ಮತ ಅಯೋನಿಜೆ ಅಗ್ನಿ ಸಂಭೂತೆ. ಆಯಮ್ಮ ಸಾಮಾನ್ಯದ ಮಾತ. ವಿರಾಟ್ ರಾಜನ ಹೆಂಡತಿಗೆ ಮೈಯೂಸ್ತಿದ್ಲು, ಸ್ನಾನ ಮಾಡಿಸ್ತಿದ್ಲಪ್ಪ. ಅವಳು ಬೇಕು ಅಂತ ಕುಂಡಿ ಉಜ್ಜಿಸ್ಕೊಳ್ಳವಳಂತೆ. ನಿಮ್ಗೆ ಹೇಳಿದ್ರೆ ಒಂಥರ ಸಂಕೋಚ ಆಗುತ್ತೆ. ನನ್ನ ತಾಯಿ ಜಗಜ್ಜನನಿ, ಜಗನ್ಮಾತೆ, ಸಾಯೋ ಮಾತಾಡ್ಲಿಲ್ಲ, ಸಾಯಿಸೋ ಮಾತಾಡ್ಲಿಲ್ಲ, ಯುದ್ಧ ಮಾಡೋಣ ಅಂತ ಅಷ್ಟಿದ್ರು. ಅಷ್ಟೇ. ಏನಕ್ಕೆ 2 ದಿನ ನಮ್ಮದಲ್ಲ ಅಂತ ಹೇಳಿದ ತಕ್ಷಣ 2 ವರ್ಷ 20 ವರ್ಷ ಇರ್ಲಿ ಬಿಡಿ, 2 ಲಕ್ಷ ನಮ್ದಲ್ಲ, 2 ಕೋಟಿ ನಮ್ದಲ್ಲ, ನಾವು ತಂದುವ ಬರ್ಗೇಲ್ ತಂದ್ವಿ ಮಕ್ಕಳೇ. ಬರ್ಗೇಲ್ ಬಂದ್ವಿ, ಬರ್ಗೇಲ್ ಹೋಗ್ತೀವಿ. ಏನಿದ್ರು ಇದ್ದಾಗ ತಿನ್ನೋಣ, ಇಲ್ಲ ಅಂದಾಗ ಇಲ್ಲ ಅನ್ನೋಣ ಬಿಡಿ. ಆ ಕಿನ್ನರಿಗಳಿಗಿಂತಲ್ಲ, ಭಿಕ್ಷುಕರಿಗಿಂತಲ್ಲ, ದೇಹ ಮಾರ್ಕೊಳ್ಳೋ ತಾಯಂದರಿಗಿಂತಲ್ಲ. ಏನ್ರಪ್ಪ ನೀವು ಸ್ವಲ್ಪ ಆಲೋಚಿಸಿ ಮಕ್ಕಳೇ, ವಿವೇಚನೆ ಉಪಯೋಗಿಸಿ ಮಕ್ಕಳೇ. ಬದುಕು ದೇವರು ಕೊಟ್ಟಿರುವ ಈ ಮಹಾಪ್ರಸಾದ. ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ, ಒಳ್ಳೆ ದಿನ ಇದೆ. ಯಾಕಷ್ಟು ಕೊರಗ್ತೀರಿ? ಯಾಕಷ್ಟು ಭಯ ಪಡ್ತೀರಿ? ಯಾಕಷ್ಟು ಆತಂಕ ಪಡ್ತೀರಿ? ಏನಾಗ್ಬಿಡುತ್ತೆ? ಏನೂ ಆಗೋಲ್ಲ. ಬಂದದ್ದು ಬರಲಿ, ಶಿವನ ದಯೆಯೊಂದಿರಲಿ, ಭಗವಂತನ ದಯೆಯೊಂದಿರಲಿ, ಅಮ್ಮನವರ ದಯೆಯೊಂದಿರಲಿ ಅಂತ ಹೋಗಿ ಮಕ್ಕಳೇ. ಏನೂ ಆಗಲ್ಲ, ಎಂಥದಾಗಲ್ಲ. ದೈವ ಕದಲಿಸುತ್ತದೆ. ನನ್ನ ಮಾತು ಕೇಳಿ, ನಂಬಿಕೆ ಹೇಳಿ. ನಿಮಗೆ ನಂಬಿಕೆ ಇಲ್ಲ, ನೀವೇನ್ ಮಾಡ್ತೀರಾ ನೋಡಿ. 15 ವರ್ಷದ ಮಗನಪ್ಪ, 40 ಆಸುಪಾಸಿನ ಅಮ್ಮ ಪತ್ನಿಯಪ್ಪ, ಆ ಅಮ್ಮನನ್ನೂ ಜೀವ ಆ ಪೋಷಣ ತಗೊಂಡು ನೀನು ತಗೋಬಿಟ್ಟಿಯಲ್ಲಪ್ಪ. ಏನ್ ಮಾಡ್ತಿದ್ದೀರ ಮಕ್ಕಳೇ? ನಿಮ್ಮ ಆಲೋಚನೆಗಳು ಎಲ್ಲಿಗೆ ಹೋಗ್ತಿದೆ ಮಕ್ಕಳು? ಇಷ್ಟೇನಾ ನಿಮ್ಮ ಧೈರ್ಯ, ಸ್ಥೈರ್ಯ, ಸಮಾಧಾನ? ಇಷ್ಟಕ್ಕೆಲ್ಲ ಜೀವ ತಗೊಳ್ಳೋಂಥ ಒಂದು ಮಾತ, ಇಲ್ಲ ಜೀವ ತೆಗೆಯೋ ಮಾತ? ಬೇಡ ಮಕ್ಕಳೇ. ಅಂತ ನ್ಯೂಸು ನೋಡ್ಬೇಡಿ, ಅಂತ ವಿಚಾರಗಳು ಕೇಳ್ಬೇಡಿ, ಅಂತ ವಿಚಾರಗಳಿಗೆ ತಲೆ ಕೆಡ್ಸ್ಕೊಳ್ಳಿಬಿಡೇ. ಹೋಗಲು ಪಾಂಡವರಿಗೆ ವನವಾಸ ತಪ್ಪಲಿಲ್ಲ, ನನ್ನ ರಾಮಯ್ಯನಿಗೆ ವನವಾಸ ತಪ್ಪಲಿಲ್ಲ. ನನ್ನ ಮಹಾಶಿವ ಮಹಾದೇವನಿಗೆ ಗರಳಕಂಠ, ವಿಷಕಂಠ, ವಿಷ ನುಂಗದ್ದು ಬಿಡ್ಲಿಲ್ಲ. ಅಯ್ಯೋ, ನಾವೆಷ್ಟರ ತೃಣಮಾತ್ರರು, ನಾವು ತೃಣಮಾತ್ರರು. ಇಷ್ಟು ಆತಂಕಕ್ಕೊಳಗಾಗ್ಬೇಡಿ ಮಕ್ಕಳೇ, ಇಷ್ಟು ಆತಂಕಕ್ಕೊಳಗಾಗ್ಬೇಡಿ, ಇಷ್ಟು ಕುಬ್ಜರಾಗ್ಬೇಡಿ. ಇನ್ನೊಂದು ಬಾರಿ ಈಜ್ಬಿಡೋಣ, ಇನ್ನೊಂದು ಸ್ವಲ್ಪ ದಿನ ಇರೋಣ ಅಂತ ಅಂದ್ಕೊಳ್ಳಿ ಸಾಕು. ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ.
ಇವತ್ತು ಸ್ವಾತಿ ಚಿತ್ತ ಎರಡೂ ನಕ್ಷತ್ರಗಳ ಸಂಗಮ. ಅದರ ಮೇಲೆ ಸಪ್ತಮಿ ಕನ್ಫ್ಯೂಷನ್ಗಳೇ. ರಾಹು ಪ್ರಭಾವ, ಕುಜ ಪ್ರಭಾವ ನೋಡಿ. ದೇಶದ ಮಧ್ಯಭಾಗದಲ್ಲಿ ದೆಹಲಿ ಒಂದು ಸಣ್ಣ ಕಂಪನ. ಆ ವಿಡಿಯೋಸ್ ಏನಾದರೂ ನೋಡಿದ್ರೆ ಮನುಷ್ಯನಿಗೆ ತನ್ನ ಅಹಂಕಾರ ನೆಲಕಚ್ಚುತ್ತೆ. ಮೊನ್ನೆ ನೋಡಿ, ರೈಲುಗಳು ದೊಡ್ಡ ದೊಡ್ಡ ಅವಘಡಗಳು ನಡೀತವೆ. ಕುಜ ಶನಿ ಮೂಲ ತ್ರಿಕೋಣದಲ್ಲಿ ಬಂದು ರಾಹು ಏನಾದರೂ ಕೇಂದ್ರಕ್ಕೆ ಬಂದರೆ ಕುಜನಿಗೆ ಅವಘಡಗಳು ಜಾಸ್ತಿ, ಉಲ್ಕಾಪಾತಗಳು ಜಾಸ್ತಿ, ಸುನಾಮಿ ಥರ ಅವಘಡಗಳು, ಆಕ್ಸಿಡೆಂಟ್ಗಳು, ಇಂಜಿನಿಯರಿಗಳು, ಬೆಂಕಿ ಅವಘಡಗಳು. ಎಚ್ಚರಿಕೆ ಎಚ್ಚರಿಕೆ ಅಂತಲೇ ಹೇಳ್ತಿದ್ದೇನೆ. ಇವತ್ತು ಅದರ ಒಂದು ಸಣ್ಣ ಕದಲಿಕೆಯ ಭಾವವೇ ಮಕ್ಕಳೇ ಎಚ್ಚರಿಕೆ. ಎಲ್ಲರೂ ಒಂದು ಪುಟ್ಟ ದೀಪ ಮನೆಯಲ್ಲಿ, ಹೊಸ ದೀಪ, ಸಂಧ್ಯಾ ಕಾಲದ ದೀಪ ಶ್ರೇಷ್ಠ ದೀಪ. ಬೆಳಿಗ್ಗೆ ಆಗಿಲ್ಲ, ಸಂಜೆ 7 ಗಂಟೆಗೆ ಬಂದ್ರಿ, 7:15 ಬಂದ್ರಿ, ಪರವಾಗಿಲ್ಲ. 8 ಗಂಟೆಗೆ ಬಂದ್ರಿ, ಪರವಾಗಿಲ್ಲ. ಬಂದಿದ್ದೇ ಕೈಕಾಲು ತೊಳ್ಕೊಂಡು ಹೊಸಲು ಹೊರಗಡೆ ಒಂದು ದೀಪ ಹಚ್ಚಿ. ಯಾವ ದುಷ್ಟಶಕ್ತಿಯೋ ಬಂದರೂ ಅದು ಅಲ್ಲಿ ನಿಂತುಕೊಳ್ಳಲಿ, ತಡೆ ಹಾಕಲಿ. ನಾವು ಸಾಮಾನ್ಯರಲ್ಲಿ ಸಾಮಾನ್ಯರು, ಅಲ್ಪರು. ನಾವು ಅಲ್ಪತೃಪ್ತರು. ನಮ್ಗಿದ್ದಿದ್ರಲ್ಲಿ ಈಜೋಣ ಅನ್ನೋಷ್ಟು ಬುದ್ಧಿ. ಯಾರಿಗೂ ದೊಡ್ಡ ಆಪತ್ತಾಗದೇ ಇರಲಿ ಭಗವತಿ. ಯಾರೂ ಕುಟುಂಬಗಳನ್ನು ಕಳ್ಕೊಳ್ಳದೆ ಇರಲಿ, ಯಾರೂ ಅವರ ಪ್ರೀತಿ ಪಾತ್ರರನ್ನ ಕಳೆದುಕೊಳ್ಳದೆ ಇರಲಿ. ಆ ನೋವು ಸಹಿಸ್ಕೊಳ್ಳೋ ಶಕ್ತಿ ಎಲ್ರಿಗೂ ಕೊಡ್ಲಿ ಅಂತ ಹೇಳ್ತಾ, ಸ್ವಾತಿ ನಕ್ಷತ್ರದ ಈ ದಿನ ಮೇಷರಾಶಿ. ಚಿತ್ತ ಎರಡೂ ಇರೋದ್ರಿಂದ ಚಂದ್ರ ಸಪ್ತಮದಲ್ಲೇ ಇದ್ದಾನೆ. ಸ್ವಾತಿ ಚಿತ್ತ ಸ್ವಾತಿ ಆ ಒಂದು ಸಣ್ಣ ಕದಲಿಕೆ. ಸ್ವಾತಿಯ ನಂತರ ವಿಶಾಖ ನಕ್ಷತ್ರ ಕೂಡ ಆರಂಭ ಆಗ್ತಕ್ಕಂಥದ್ದು ಬೆಳಿಗ್ಗೆ 8 ಗಂಟೆಯ ಮೇಲೆ. ಸೊ ಅಲ್ಲೊಂದು ಗುರುಭಾವ ರಾಹುಭಾವ ಎರಡೂ ಎಳೆಯುತ್ತೆ. ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು. ಮೇಷರಾಶಿ ಜಾಗ್ರತೆ. ಯಾವುದು ಸರಿ ಯಾವುದು ತಪ್ಪು ಅಂತ ಕನ್ಫ್ಯೂಷನ್ ಆದಾಗ ಸುಮ್ಮನೆ ಬಿಡಬೇಕು. ಇವ್ರು ಸರಿಯಾ ಇವ್ರು ಸರಿಯಾ, ಇದು ತಪ್ಪ ಅದು ತಪ್ಪ, ಹೀಗೆ ಹೋಗೋಣವಾ ಹಾಗೋಗೋಣವಾ, ಯಾವುದೂ ಹೋಗೋದು ಬೇಡ. ಅಲ್ಲೇ ಕುತ್ಕೊಳ್ಳೋಣ. ದೇವ್ರು ನಮ್ಮ ತಟ್ಟೆಯಲ್ಲಿ ಕೊಟ್ಟಿರೋ ಪ್ರಸಾದದಷ್ಟು ಸಾಕು. ಮನೋಪ್ರಚೋದನೆಗಳು ನಾನು ಹೇಳಿದ್ದೆ, ಡಿಸೆಂಬರ್ ಮಾಸದಲ್ಲೇ ಹೇಳಿದ್ದೆ. ಈ ವರ್ಷ ತೂಫಾನ್ ಬೀಸುತ್ತೆ ನಮ್ಮ ಎಕಾನಮಿ ಮೇಲೆ. ಅದಕ್ಕೆ ಮೂಲ ಕೆಲವೊಂದು ಕಾರಣಗಳು ನೀವು ನೋಡಿ. ಶೇರ್ ಮಾರ್ಕೆಟಿನಲ್ಲಿ ಬೀಳ್ತಿರೋ ಹೊಡೆತಗಳನ್ನು ನೀವು ನೋಡಿ. ದಿವಾಳಿ ಆಗ್ಬಿಟ್ಟಿದ್ದಾರೆ, ದಿವಾನಗಳೆಲ್ಲ ದಿವಾಳಿ ಆಗ್ಬಿಟ್ಟಿದ್ದಾರೆ. 67,500 ಕೋಟಿಗೂ ಮೇಲ್ಪಟ್ಟು ತನ್ನ ಒಂದು ಶ್ರೀಮಂತಿಕೆಯನ್ನ ಕಳ್ಕೊಂಡಿದ್ದಾನೆ ಒಬ್ಬ ಶ್ರೀಮಂತ, ಭಾರತೀಯ ಶ್ರೀಮಂತ, ಟಾಪ್ ಶ್ರೀಮಂತ ಅಂತಕ್ಕಂಥದ್ದು. ಯೋಚನೆ ಮಾಡಿ ನೋಡಿ. ಹೇಳ್ತಲೇ ಇದೆ. ಇಲ್ಲ, ನಮಗೆ ಗೊತ್ತಿದೆ ಟ್ರೇಡಿಂಗು. ಯಾರ್ಯಾರೋ ಇನ್ಫ್ಲೂಯೆನ್ಸರ್ಸು, ಬ್ಲಾಗರ್ಸು ಇವ್ರ ಮಾತುಗಳೆಲ್ಲ ಕೇಳಿಕೊಂಡು ಹಾಕಿ ಈ ಥರ ಬೇರೆ ಬೇರೆ ಏನೇನೋ ವ್ಯವಹಾರಗಳು ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳು. ದಶಕಗಟ್ಟಲೆ ನೆನ್ಪಿಟ್ಕೊಳ್ಳಿ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಅದೇ ಅಂಬಾನಿ ಆ ಥರ ಯಾಕೆ ಕಳ್ಕೋಬೇಕು? ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿದೆ ಅಂದರೆ ಅವನೊಂದು 2 ಲಕ್ಷ ಕೋಟಿ ಹಾಕಿದ್ರೆ ಸಾಕಲ್ವಾ? ಅವನ ಸೊತ್ತು 20 ಲಕ್ಷ ರೂಪಾಯಿ ಇದೆ, 20 ಲಕ್ಷ ಕೋಟಿ ಅಂತ. ಒಂದು 2 ಲಕ್ಷ ಕೋಟಿ ಮಾರ್ಬಿಟ್ಟು ತಗೊಬಂದು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ ತಿಂಗಳಿಗೆ ಇವ್ರು ಹೇಳೋ 10%, 20%, 30%, 30 ಬೇಡ 10 ಬೇಡ 15% ಲೆಕ್ಕ ತಗೊಳ್ಳೋಣ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಒಂದು ತಿಂಗಳಿಗೆ 2 ಲಕ್ಷ ಕೋಟಿ ಹಾಕಿದ್ರೆ 30,000 ಕೋಟಿ ವರ್ಷಕ್ಕೆ. ಕಡಿಮೆ ಅಂದ್ರು ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ? ಕಾಂಪೌಂಡಿಂಗ್ ಮಾಡ್ಕೊಂಡು ಬಂದ್ರೆ ಒಂದು ವರ್ಷದಲ್ಲಿ ಅವನು ಇರೋ ಸಾಲ ಗೀಲೆಲ್ಲ ತೀರ್ಸ ಅವ್ನು ಇನ್ನೇನೋ ಆಗ್ಬೋದಲ್ವಾ? ಅದಾನಿ ಮಾಡ್ಬೋದಲ್ವಾ? ಟಾಟಾ ಮಾಡ್ಬೋದಲ್ವಾ? ಬಿರ್ಲಾ ಮಾಡ್ಬೋದಲ್ವಾ? ಇವೆಲ್ಲ ತಿಳ್ಕೊಳ್ಳಿ. ಬೇರೆ ಯಾವುದೇ ವ್ಯವಹಾರ ಅದು ತಿಳ್ಕೊಂಡು ಮಾಡಿ. ಮೇಷ ನೀವು ಅಷ್ಟೇ. ಇನ್ನು ವೃಷಭ ರಾಶಿ, ಸ್ವಲ್ಪ ಹಣಕಾಸಿನ ಚಿಕ್ಕಗಳಲ್ಲಿ ಸಿಕ್ಕಾಕೋತೀರಿ. ದೊಡ್ಡ ಆಸೆ, ದೊಡ್ಡ ಹೆಸರು, ದೊಡ್ಡ ಗೌರವ, ದೊಡ್ಡ ಬದುಕು, ದೊಡ್ಡ ಜೀವನ ಇದ್ದಿದ್ರಲ್ಲಿ ಈಜೋಣ ಅನ್ನುವವರಿಗೆ ಆನಂದ. ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಷ್ಟೇ. ಏನು ತೊಂದರೆಗಳೇನೂ ಇಲ್ಲ. ದಿನದ ಆರಂಭ ಸ್ವಾತಿ ಇದೆ, ರಾಹು ಲಾಭದಲ್ಲೇ ಇದ್ದಾನೆ, ತೊಂದರೆಗಳೇನೂ ಇಲ್ಲ. ಇನ್ನು ಮಿಥುನ ರಾಶಿ, ತುಂಬ ಗಣ್ಯಾತಿ ಗಣ್ಯ ಸ್ಥಾನದಲ್ಲಿದ್ದರೆ ಅಪಮಾನಗಳು ನಿಶ್ಚಿತ. ದೊಡ್ಡವರು, ದೊಡ್ಡ ಹೆಸರು, ದೊಡ್ಡ ಬದುಕು, ದೊಡ್ಡ ಜೀವನ. ಅದು ಹಾಗೆ. ದೊಡ್ಡವರು ಒಂದು ನಾಣ್ಯಕ್ಕೆ 2 ಮುಖ. ಒಂದು ಒಳ್ಳೇದು ಅಂದಮೇಲೆ ಒಂದು ಕೆಟ್ಟದ್ದಿರುತ್ತೆ. ಹುಡ್ಕೊಂಡು ಬರ್ತಾರೆ, ಸಹಿಸೋಲ್ಲ. ಮನುಷ್ಯ
ನಿಮ್ಮ ಎತ್ತರಕ್ಕೆ ನಾನು ಬರ್ಲಿಕ್ಕೆ ಆಗ್ತಿಲ್ಲ, ನಿಮ್ಮ ಎತ್ತರಕ್ಕೆ ನಾನು ಸಾಧಿಸ್ಲಿಕ್ಕೆ ಆಗ್ತಿಲ್ಲ, ನಿಮ್ಮ ಎತ್ತರಕ್ಕೆ ನಾನು ಬೆಳಿಲಿಕ್ಕಾಗ್ಲಿಲ್ಲ ಅಂದಾಗ ಮಾಡುವ ಮೊಟ್ಟ ಮೊದಲ ಕೆಲಸ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು, ಅವಮಾನ ಮಾಡೋದು, ಏನೋ ಕೆಟ್ಟದಾಗಿ ಗಾಸಿಪ್ ಹಬ್ಸೋದು. ಅವನಂಗಂತೆ, ಅವನೀಗಂತೆ, ಆಯಮ್ಮ ಹೀಗಂತೆ. ಯಾಕೆ ಬೇಕು? ಈ ಲೋಕ ಇರೋದೇ ಹಾಗೆ. ನೀವು ದೊಡ್ಡವರು ಆಗಿದ್ದೀರಲ್ವಾ, ತಿರುಗಿ ನೋಡ್ಬೇಡಿ, ನಿಮ್ಮ ಪಾಡಿಗೆ ಮುಂದಕ್ಕೆ ಹೋಗಿ. ಮಿಥುನಂ ವಿಜಯಂ ಗೌರವಂ. ಕರ್ಕಾಟಕ ರಾಶಿ ವೃತ್ತಿಯಲ್ಲಿ ತುಂಬಾ ಒಳ್ಳೆ ಹೆಸರು, ಗೌರವ, ಪದವಿ, ಪ್ರತಿಷ್ಠೆ ಪಡೆಯತಕ್ಕಂಥ ಅದ್ಭುತವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಅನುಕೂಲ ಸಿಂಧುವಾಗತಕ್ಕಂಥ ಒಂದು ದಿನ ಕರ್ಕಾಟಕ ರಾಶಿಗೆ. ಚೆನ್ನಾಗಿದೆ. ಟೀಚಿಂಗು, ಪ್ರೀಚಿಂಗು, ಕೋಚಿಂಗು, ಡಾಕ್ಟರು, ಮೆಡಿಸನ್ನು, ಅಡ್ವೈಸರ್, ಅಡ್ವೊಕೇಟ್, ಜಡ್ಜು, ಸಮಾಜಮುಖಿ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಸಿಂಹ ರಾಶಿ ನಿಮಗೂ ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಬಟ್ ವೃತ್ತಿಯಲ್ಲಿ ತೃಪ್ತಿ ಪಡಿಸೋದಕ್ಕೆ ಆಗೋದಿಲ್ಲ. ನಾವು ಹಾಗೆ ಇನ್ನೊಬ್ಬರನ್ನ ತೃಪ್ತಿ ಪಡಿಸ್ಲಿಕ್ಕೆ ಹೋಗ್ತೀವಿ. ನಾನು ಚೆನ್ನಾಗಿ ಮಾಡಿದ್ದೀನ ಸರ್, ಚೆನ್ನಾಗಿದೆಯಾ ಸರ್, ಓಕೆನಾ ಸರ್, ಅವೆಲ್ಲ ಬೇಡ. ಅವನ್ ಗೊತ್ತಿದೆ ಮಕ್ಕಳೇ, ಕೊಡೋದಕ್ಕೆ ಇವ್ನು ಯಾರು, ತಗೊಳಕ್ ನಾವ್ಯಾರು. ಅವ್ನ್ ಕೊಡೋದಕ್ಕೆ ರೆಡಿ ಇದ್ದಾಗ ನಾವಿರಲ್ಲ, ನಾವು ತಗೊಳಕ್ ರೆಡಿ ಇದ್ದಾಗ ಅವ್ನ್ ಕೊಡೋಕ್ ಮನ್ಸು ಬರಲ್ಲ. ನೆನ್ಪಿಟ್ಕೊಳ್ಳಿ, ತಿಂದು ಜೀರ್ಣಿಸ್ಕೊಳ್ಳೋಕ್ಕೂ ಶಕ್ತಿ ಅವನ್ ಕೊಡೋದು. ಎಲ್ಲವೂ ಅವನಿಚ್ಛೆ. ತುಂಬಾ ಒಂದು ಮನ್ಸಿಗೆ ತಗೋಬೇಡಿ. ಇವತ್ತು ನಾನು ಮಾಡಿದೆ ಸರ್, ನನ್ನ ಮಟ್ಟಕ್ಕೆ ತಕ್ಕ, ಅವೆಲ್ಲ ಬೇಕಿಲ್ಲ. ನಿಮ್ಮ ಪಾಡಿಗೆ ನೀವು ನಿಷ್ಠೆಯಿಂದ, ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಿ. ದೈವವೇ ದಾರಿ ತೋರಿಸುತ್ತದೆ. ದೈವವೇ ದಾರಿ ತೋರಿಸಿ ಅವನ್ ಕರ್ಕೊಂಡು ಬಂದು ನಿಮ್ ಬುಟ್ಟಿಲಿ ಹಾಕ್ತಾನೆ. ನಾನು ನೆನ್ಸಿದ್ನ ಈ ಬುಟ್ಟಿ ತುಂಬಾ ಈ ಹಣ್ಣು, ಈ ಪ್ರೀತಿ, ಈ ಮಧುರಾತಿ ಮಧುರ ಅನುಬಂಧ, ಗೌರವ, ಹೆಸರು, ಅಯ್ಯೋ ಇದು ನಂದಲ್ಲ. I always believe there is a supernatural power is protecting me. He is given me. He is taken care of me. Who are these? ಯಾರು ನನ್ನನ್ನು ಬೆಳೆಸಿಲ್ಲ. ಅವರ ಮನಸ್ಸಲ್ಲಿ ದೈವ ಕುಳ್ಳರಿಸಿ ಒಂದು ಅವಕಾಶಗಳ ಸಿಂಚನ. ಇನ್ನೊಂದು ನನಗೂ ಅಷ್ಟೇ ಆ ಸಮಯಕ್ಕೆ ಅನ್ನಿಸ್ತು, ಕರ್ಕೊಂಡು ಹೋದ. ನಾವಂತೀವಿ ನಾನು ಬೆಳೆಸ್ದೆ, ಇಲ್ಲ. ನನ್ನಿಂದಲೇ ಬೆಳೆದ, ಇಲ್ಲ. ಯಾರೂ ಇಲ್ಲ, ಎಂಥದ್ದೂ ಇಲ್ಲ. ಅರ್ಹತೆ ಇತ್ತು, ಆ ಸಮಯಕ್ಕೆ ಕಳಿಸ್ತು. ಮನೆ ಯಾರೋ, ಸರ್ ನನ್ನ ಮಗ MSc ಆಯಿತು ಸರ್, ನೀವು ಹೇಳ್ದಾಗೆ ವಿದೇಶಕ್ಕೆ ರಿಸ್ಕ್ ತಗೊಂಡು ಕಳಿಸಿದ್ದೆ ಸರ್, ಒಳ್ಳೆ ಉದ್ಯೋಗ ಆಗಿದೆ ಸರ್, ಒಳ್ಳೆ ಉದ್ಯೋಗ ಆಗಿದೆ ಸರ್. ಕಡಿಮೆ ಅಂದರೂ ತಿಂಗಳಿಗೊಂದು 12 ಲಕ್ಷ ಪ್ಯಾಕೇಜು ಸರ್. ಕಣ್ಣಲ್ಲಿ ನೀರು ಹಾಕೊಂಡ ಬಡ ತಂದೆ ತಾಯಿಗಳು. ನಿಮ್ಮಿಂದಲೇ ಸರ್, SSLCಯಿಂದ ಬರ್ತಿದ್ದ. ಇಲ್ಲವೇ ಇಲ್ಲ, ಅವನ ಜಾತಕದಲ್ಲಿತ್ತು. ಹೇಳಿಸ್ತು, ಮಾಡಿಸ್ತು. ನಾನು ಹೇಳಿದ್ದೆಲ್ಲ ಸತ್ಯ ಆಗ್ಬಿಡುತ್ತೆ ಅಂತ ಹೇಳಿದಾದ್ರೆ ನಾನು ಬ್ರಹ್ಮ ಆಗ್ಬಿಡ್ತೀನಿ ಅಷ್ಟೇ. ಅವೆಂಥದಿಲ್ಲ. ನನ್ನದಲ್ಲ, ಅದೆಲ್ಲ ಸುಳ್ಳು. ತಾಯಿ ವಾಗ್ದೇವಿ, ನನ್ನದಲ್ಲ. ನನಗೆ ಗೊತ್ತಿದೆ, ನನ್ನ ಯೋಗ್ಯತೆ ನನಗೆ ಗೊತ್ತಿದೆ. ಆ ತಾಯಿ ನುಡಿಸ್ತಿರೋದು. ಅದರಿಂದ ಸಿಂಹಂ ಆ ರೀತಿ ಹೋಗಿ. ಬೇರೆಯವ್ರು ಏನ್ ಅನ್ಕೋತಾರೆ ಅಂತ ತಲೆ ಕೆಡಿಸ್ಕೊಬೇಡಿ. ಕನ್ಯಾ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್. ಭಾಗ್ಯದಲ್ಲಿ ಗುರು, ರಾಹು ಕೂಡ ಕೇಂದ್ರದಲ್ಲೇ ಇರ್ತಕ್ಕಂಥದ್ದು. ತಂತ್ರಗಾರಿಕೆಯಲ್ಲಿ ನಿಮಗೆ ಮೀರಿದ ನಿಸ್ಸೀಮರಿಲ್ಲ. ಬುದ್ಧಿವಂತಿಕೆಯಲ್ಲೂ ನಿಮಗೆ ಮೀರಿದ ನಿಸ್ಸೀಮರಿಲ್ಲ. ಲಾಯರ್ ಆಗಿದ್ದೀರಾ, ಅಡ್ವೊಕೇಟ್ ಆಗಿದ್ದೀರಾ, ಟೆಕ್ನಿಕಲ್, ಮ್ಯಾನೇಜ್ಮೆಂಟ್, ಫೈನಾನ್ಸ್ ಸೈಡ್, ಈ ಥರದ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ತುಲಾ ರಾಶಿ ಕೊಟ್ಟು ತಗೊಂಡು ತುಂಬಾ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬದುಕಬೇಡಿ ಮಕ್ಕಳೇ. ನಾವೇನ್ ಗೊತ್ತಾ, ಅವ್ರು ನಮ್ಗೆ ಯಾಕೆ ಗೌರವ ಕೊಡ್ಲಿಲ್ಲ, ಅವ್ರು ನಮ್ಗೆ ಯಾಕೆ ಪ್ರೀತಿ ಕೊಡ್ಲಿಲ್ಲ, ನಮ್ಮನ್ನ ಯಾಕೆ ಇಲ್ಲ, ನಾವು ಪಡ್ಕೊಂಡು ಬಂದಿಲ್ಲ. ನಾನು ಪಡೆದುಕೊಂಡು ಬಂದಿಲ್ಲ. ಯೋಗಿ ಪಡೆದಿದ್ದು ಯೋಗಿಗಷ್ಟೇ. ಅಷ್ಟೇ ಬದುಕು. ಬೊಗಸೆಯೇ ಹೌದು, ಕೊಡಲು ಬಿಡುವುದಿಲ್ಲ. ನಮ್ಮ ಗುರುಗಳ ಮನೆಯ ಹೆಣ್ಣು ಮಗು ಮಕ್ಕಳೇ ಇವತ್ತಿಗೂ ನೆನಪಿದೆ. ಅವ್ರ ಮನೆಯ ಹೆಣ್ಣು ಮಗುಗೆ ಒಂದು ತುಂಬಾ ದೊಡ್ಡ ನ್ಯಾಯಾಧೀಶರ ಕುಟುಂಬದಿಂದ ಸಂಬಂಧ ಬಂದಿತ್ತು, ಕಲೆಕ್ಟರ್ ಮನೆಯಿಂದ ಸಂಬಂಧ ಬಂದಿತ್ತು, ಗವರ್ನರ್ ಮನೆಯಿಂದ ಸಂಬಂಧ ಬಂದಿತ್ತು. ಅಂಥದ್ದೊಂದು ಕುಟುಂಬ. ಆ ಮಗುನೇ ಬೇಕು ಅಂತ ತಮಾಷೆ ಗೊತ್ತರ ಆ ಮಗು ಬೇಡ ಅಂದ್ಬಿಡ್ತು. ಎಂತೆಂಥ ಸಂಬಂಧ ಬಂದ್ರು ಮನೇಲಿ, ಇದು ಏನೋ ಇದು ಅಂತ. ಕಡೆಗೆ ಯಾರನ್ನಾಗಿದೆ ಗೊತ್ತರ ಆ ಮಗು ಜೀವನ ಬರ್ಬಾದ್ ಮಾಡ್ಕೊಡ್ತು. ಅವರ ಮನೆ ಕೆಲಸದವನ ಜೊತೆ ಓಡೋಗಿ ಮದುವೆ ಆಗ್ಬಿಟ್ಟಿದ್ದಾಳೆ.
ಯೋಗಿ ಪಡೆದಿದ್ದು ಯೋಗಿಗೆ. ಇವರು ತಗೊಂಡೋಗ್ಬಿಟ್ಟು ಒಂದು ಒಳ್ಳೆ ಭಗವಂತನಿಗೆ ಗೊತ್ತ ಅದು ಎಷ್ಟು ಕೊರಗಿದ್ರು ಕಡೆಗೆ ಅವ್ರು ಅರ್ಥ ಮಾಡ್ಕೋಬಿಟ್ರು. ನಾನು ಆಗಾಗ ಹೇಳ್ತಿದ್ದೆ, ಸುಮ್ಮನೆ ಗುರುಗಳೇ, ಅದು ತಪ್ಪಿ ನಿಮ್ಮ ಮನೆಯಲ್ಲಿ ಆ ಹಂದಿ, ಕಕ್ಕ ತಿನ್ನೋ ಹಂದಿ ನಿಮ್ಮ ಮನೆಯಲ್ಲಿ ಬಾಯಿ ತಪ್ಪಿ ನಿಮ್ಮ ಹೊಟ್ಟೆಲ್ ಹುಟ್ಟು ಒಂದ್ ಸ್ವಲ್ಪ ದಿನ ವೈದಿಕ ಪೂಜೆ ಸಂಸ್ಕಾರ ಅನುಬಂಧ ಇದೆಲ್ಲ, ಬಟ್ ಜನ್ಮಾಂತರ ಕರ್ಮ ಅಂತ ಒಂದು ಇಟ್ಕೊಂಡು ಬಂದಿತ್ತಲ್ಲ, ಕಡೆಗೂ ಅದು ಹೊಟ್ಟು ಹಂದಿಗೂಡೆ ಸೇರ್ಕೊಂಡಿದ್ದು, ಬಿಟ್ಬಿಡಿ ಅಂತ ಕೊರಗೋರು, ಕಡೆಯವರೆಗೂ ಕೊರಗೋರು ನೋಡಿದ್ದೇನೆ. ಯಾರು ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ತುಲಾ ರಾಶಿ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಪಾಡಿಗೆ ನಿಮ್ಮ ವೃತ್ತಿ ಬದ್ಧತೆಯಿಂದ ಆನಂದವಾಗಿ ಹೋಗಿ ತಲೆ ಕೆಡಿಸ್ಕೋಬೇಡಿ. ವೃಶ್ಚಿಕ ರಾಶಿ ಚೆನ್ನಾಗಿದೆ, ಸ್ವಲ್ಪ ಖರ್ಚು. ನಿಮ್ಮ ಕೈಯಲ್ಲಿ ದುಡ್ಡು ಕೊಡೋದು ಮುಗೀತು. ಹೌದು, ಶುಕ್ರ 12ನೇ ಮನೆ ಗುರುಗಳೇ. ನೋಡೋಕ್ ನೀವು ಸೈಲೆಂಟ್, ಭಾರಿ ವೈಲೆಂಟು ನೀವು. ಕೇಳಲೇಬೇಡಿ ನೀವು. ಅಷ್ಟಮಾಧಿಪತಿ ಬೇರೆ ಬುಧ ಅಲ್ವಾ, ಸಪ್ತಮಾಧಿಪತಿನೂ ಶುಕ್ರ, ವ್ಯಯಾಧಿಪತಿನೂ ಶುಕ್ರ, ಕೇಂದ್ರಾಧಿಪತಿ ಬೇರೆ ಸೂರ್ಯ. ವದ್ದುವೆ ಕಾವಾಲಿಲೆ ಅನ್ನೋದಾಗ ಬೇಡ ಅಂದ್ರೂ ಮಾಡ್ಕೊಳ್ತಕ್ಕಂಥದ್ದು ಮಾಡಿಸಿಡ್ತಾನೆ. ಸ್ವಲ್ಪ ಜೇಬಲ್ ದುಡ್ಡು ಕಡಿಮೆ ಇಟ್ಕೊಂಡು ಹೊರಗಡೆ ಹೋಗಿ ಅಷ್ಟೇ, ಇನ್ನೇನು ಯೋಚನೆ ಇಲ್ಲ. ಖರ್ಚು ಮಾಡ್ಬಿಟ್ಟು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ನನ್ನ ಪಾಡಿಗೆ ನಾನು ಇದ್ದು ಅನ್ನತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಧನುಸು ರಾಶಿ ತೊಂದರೆ ಇಲ್ಲ, ಲಾಭದಲ್ಲಿ ಚಂದ್ರ. ಗುರು ಚಂದ್ರನಿಂದ ಅಷ್ಟಮದಲ್ಲಿದ್ದಾನೆ. ಏನಾದರೂ ಕಾನೂನು ಸಮಸ್ಯೆಗಳು, ನ್ಯಾಯ ಸಮಸ್ಯೆಗಳು, ಅನ್ಯಾಯ ಸಮಸ್ಯೆಗಳು, ಮೋಸದ ಸಮಸ್ಯೆಗಳು ಬರಬಹುದು. ಎಚ್ಚರಿಕೆ. ನಾವು ಹಾಗೆ ಮಕ್ಕಳೇ, ನಮ್ಮ ಮೂಗಿನ ನೇರಕ್ಕೆ ನಾನು ಕರೆಕ್ಟು, ನಾನು ಸರಿ, ನಾನು ಮಾಡಿದ್ದು ಸರಿ. ನಾವು ಮೋಸ ಮಾಡಿ ತಗೋತೀವಿ, ಅದು ಸರಿ ನಮಗೆ. ದೋಚ್ಕೊಂಡು ತಗೋತೀವಿ, ಅದು ಸರಿ ನಮಗೆ. ಎದುರುಗಡೆ ಹೊಟ್ಟೆ ಒಡೆದು ಬದುಕು ಕಸದು, ಜೀವನ ಕಸದು ಎಂದೂ ಅಂಥದ್ದು ಮಾಡಬೇಡಿ. ಇವತ್ತಿಗೂ ಚಂದ. ಬದುಕು ಕಸಿದು ಮಾಡಬೇಡಿ, ಬದುಕಬೇಡಿ. ಇನ್ನೊಬ್ಬರದು ಬೇಡ ಮಕ್ಕಳ ಬದುಕು. ಎಲ್ಲೋ ಒಂದು ದೇವರ ಪ್ರಸಾದ, ಎಲ್ಲೋ ಒಂದು ವಿಶ್ವಾಸ, ಎಲ್ಲೋ ಒಂದು ನಂಬಿಕೆ, ಎಲ್ಲೋ ಒಂದು ಸೇವಕ ಸಾಕು. ಇಲ್ಲ, ಕೆಲವರು ಹೆಂಗಾದ್ರೂ ಸರಿ ಇನ್ನೊಬ್ಬರ ಬದುಕು ಕಸಿದು ಇನ್ನೊಬ್ಬರ ಜೀವನ ಕಸಿಯೋಕೆ ಕುತ್ಕೊಬಿಡ್ತಾರೆ. ಅದು ಮರಳಿ ಹೆಂಗ್ ಬರುತ್ತೆ ಗೊತ್ತರ, ಸುನಾಮಿ ತರ ಅಪ್ಪಳಿಸ್ಬಿಡುತ್ತೆ. ಎಚ್ಚರಿಕೆ. ಅದಕ್ಕೆ ನೋಡಿ, ಇವತ್ತಿಗೂ ಪಾಕಿಸ್ತಾನ ನೆಮ್ಮದಿಯಾಗಿಲ್ಲ, ಕೆಲವು ರಾಷ್ಟ್ರಗಳೇ ನೆಮ್ಮದಿಯಾಗಿಲ್ಲ. ಯಾಕೆ ಹೇಳಿ? ಇನ್ನೊಬ್ಬರದು ನಮ್ದು ಅಂತ ಅನ್ಕೊಂಡು ಕುತ್ಕೊಂಡು ಬದುಕಿದ್ರೆ ಎಲ್ಲಿ ಬದುಕೋಕ್ ಬಿಡುತ್ತೆ? ಇನ್ನೊಬ್ಬರದ್ದು ಬದುಕು ವಿಷ ಇಟ್ಟು, ಅವ್ರ ಊರಲ್ಲೇ ವಿಷಗಳು, ಬ್ಲಾಸ್ಟ್ಗಳು, ಡಮಾಲು ಡಿಮಿಲು, ಮೊನ್ನೆ ಕೂಡ ಮೋಸ್ಟ್ ವಾಂಟೆಡ್ ಪರ್ಸನ್ ಡಮಾಲ್, ಇಂಥವೆಲ್ಲ ನಡೀತವೆ. ಇಲ್ಲ, ಹೆಸರಿಗಷ್ಟೇ ಧರ್ಮ ಅಂತಿದ್ರೆ ಮಾಡೋದೆಲ್ಲ ಧರ್ಮಾಂಧತೆ, ಧರ್ಮಕ್ಕೆ ಮೀರಿದ ಅಂಧಶ್ರದ್ಧೆ ಆಗಿಬಿಟ್ರೆ ಆ ಥರ ವಿಪರೀತ ವಿಕೋಪ. ಇಡೀ ವಿಶ್ವದಲ್ಲಿಯೇ ನಂಬರ್ 1 ಅಂತೆ ಪಾಕಿಸ್ತಾನ. ನೀವು ನಂಬ್ತೀರಾ? ಧರ್ಮಾಂಧತೆಯ ಉತ್ಕೃಷ್ಟ ಮೇರು ಹುಚ್ಚುತನ. ಧರ್ಮದ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ನನ್ನ ಧರ್ಮವೇ ಶ್ರೇಷ್ಠ. ಇಡೀ ವಿಶ್ವದಲ್ಲಿಯೇ 200 ರಾಷ್ಟ್ರಗಳಿದ್ದಾವಲ್ವಾ, ಪಾಕಿಸ್ತಾನದಷ್ಟು ಅಂಥದೊಂದು ಅತಿ ಪ್ರಚೋದನಾಕಾರಿ ವಿಪರೀತವಾದಂಥ ಮತಾಂಧತೆ ಅನ್ನತಕ್ಕಂಥ ಮಾತು. ಅದಕ್ಕೆ ನೋಡಿ ಅಲ್ಲಿ ಏನಾಗಿ ಕುಂತಿದೆ. ಯಾರಾದ್ರೂ ನೆಮ್ಮದಿ ಇದ್ದಾರಾ? ಊರಿನವರು, ಜನಗಳು, ಆರ್ಥಿಕ ಸ್ಥಿತಿ, ಗತಿ, ಇದು ಯಾವುದಾದ್ರೂ ಆಗೋಗ್ಬಿಡಲ್ಲ. ಧನಸ್ಸು ಬೇಡ ಮಕ್ಕಳೇ, ಬೇಡ. ನಮ್ಮ ದೇವರೆಷ್ಟು ಕೊಟ್ಟಿದ್ದಾನೆ ಸಾಕು. ಅಪರೂಪದಲ್ಲೊಂದು ಅಪರೂಪ, ಇನ್ನೇನ್ ಬೇಕು ನಮಗೆ? ಸಾಕು. ಆ ಬದುಕಲ್ಲಿ ಹೋಗೋಣ, ಚೆನ್ನಾಗಿರ್ತದೆ. ಮಕರ ರಾಶಿ ಗೌರವಂ, ಸನ್ಮಾನಂ, ಟೀಚಿಂಗು, ಗೈಡಿಂಗು, ಕಲೆಗೆ ಸಂಬಂಧಪಟ್ಟಂತ ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಡಿಸೈನಿಂಗ್, ಆರ್ಕಿಟೆಕ್ಟು, ಇಂಟೀರಿಯರು, ಭರತನಾಟ್ಯ ಟೀಚರು, ಡಾನ್ಸ್ ಟೀಚರು, ಮ್ಯೂಸಿಕ್ ಟೀಚರ್, ಇಂಥ ರಂಗದಲ್ಲಿರೋರಿಗೆ ಅದ್ಭುತ ಪ್ರಗತಿ. ಕುಂಭರಾಶಿ
ವ್ಯವಹಾರಸ್ಥ ವಿಶ್ವಾಸ ಇಟ್ಕೋಬಾರ್ದು, ವಿಶ್ವಾಸ ಇಟ್ಟುಕೊಂಡಿರೋನು ವ್ಯವಹಾರ ಮಾಡ್ಕೋಬಾರ್ದು. ಹೌದು, ಅದೊಂದು ನೋಡ್ಕೊಳ್ಳಿ. ವ್ಯವಹಾರವನ್ನ ವ್ಯವಹಾರಬದ್ಧವಾಗಿಯೇ ನೋಡತಕ್ಕಂಥದ್ದು ಮಾಡಿ. ಇವತ್ತು ನೀವು ಸ್ವಲ್ಪ ಅದಲು ಬದಲು ಮಾಡ್ಕೊಂಡು ನೋವು ತಿಂದು ಬಿಡ್ತೀರಿ. ವ್ಯವಹಾರವಾಗಿರಲಿ. ಏನ್ ಮಾಡ್ತೇವೆ, ಕೆಲವೊಂದು ಸಮಯ ಕರ್ಮ, ಕೆಲವು ವ್ಯಕ್ತಿಗಳು ನಮ್ಮ ಜೊತೆಲಿ ಬಂದು ಸೇರ್ಕೊಬಿಡ್ತಾರೆ. ನಿಮಗೆ ಸುತ್ತಮುತ್ತಲು ಇರೋರಿಗೆಲ್ಲರಿಗೂ ಮರಣ ಸದೃಶ, ಮರಣದಂಡನೆಗಿಂತಲೂ ಮೀರಿದಂಥ ನೋವುಗಳನ್ನ ಕೊಟ್ಟಿಟ್ಟು ಬಿಡ್ತಾರೆ. ಮೂರ್ಖರ ಜೊತೆ ವ್ಯವಹಾರ ಮಾಡಬೇಡಿ, ತೆಗೆದಾಕಿ. ನಿನ್ ಸವಾಸ ಬೇಡ, ಒಂದ್ ಬೆರಳ್ತಾನೆ ಹೋಗ್ತಿದ್ದ ಬಿಟ್ಟಾಕಿ, ಸಾಕು. ಇಷ್ಟು ಹೋಗ್ತಿದ್ದ ಕೈ ಸಾಕು, ನಾನೊಂದು ಗ್ಲೌಸ್ ಹಾಕೊಂಡು ಓಡಾಡ್ತಾನೆ, ಯಾರು ನೋಡೋದಿಲ್ಲ ಅಷ್ಟೇ. ಸೊ ಕುಂಭ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ. ಮೀನರಾಶಿ, ಚಂದ್ರ ಬಂದು ರಾಹು ಹಾಗೂ ಗುರುಸಾರದಲ್ಲಿರುವುದರಿಂದ ಸಣ್ಣದಾಗಿ ಅಲ್ಲೊಂದು ಸಣ್ಣ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಓವರ್ ಕಮಿಟ್ಮೆಂಟು, ನಂಬಿ ಮೋಸ, ಕೊಟ್ಟು ಮೋಸ, ಓವರ್ ರಿಸ್ಕ್ ತಗೋತೀರಿ. ಎಚ್ಚರಿಕೆ. ಅಳತೆಗೆ ಮೀರಿ ರಿಸ್ಕ್ ತಗೋಬೇಡಿ, ಅಳತೆಗೆ ಮೀರಿ ಕೆಲಸ ಮಾಡಬೇಡಿ, ಅಳತೆಗೆ ಮೀರಿ ಸಾಲ ಮಾಡ್ಲಿಕ್ಕೆ ಹೋಗೋದಿದ್ರೆ ಇವತ್ತು ಆನಂದವಾಗಿರ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ